ನೀನು ಆಡ್ಕೊಂತಿಲ್ಲಮ್ಮ. ಈ ಥರ ಕೈಲಾಗದಂತಂದ್ರೆ ಶಕ್ತಿ ಇಲ್ಲದಂತಕ್ಕಂಥವ್ರು, ದುಡ್ಡಿಲ್ಲ ಅಂತಕ್ಕಂಥವ್ರು ಸಾಲ ಮಾಡಿ ಈ ಥರ ಔಷಧಿ ಇಲ್ಲ. ಸಾಲ ಮಾಡಿ ಇಂಥ ಥರ ಔಷಧಿಗಳು ನೀವು ಪ್ರೀತಿಯಿಂದ ಬನ್ನಿ, ಬರೋ ನಡೀತೆ. ಈ ಸೀರೆ ನಿನಗೆ ಕೊಟ್ಟಿರ್ತೀವಿ, ನೀನು ಅಳಿಸಿದ್ರಲ್ಲಿಯ ಮೈ ಈ ಸೀರೆದ ಮಕ್ಕಳಿಗೆ ನೀವು ಉಟ್ಕೋಬೇಕು. ಇದು ದೇವಸ್ಥಾನ ಕಡೆಯಿಂದ ನೋಡಿ. ಯಾರಾದ್ರೂ ಈ ಥರ ಕೈಲಾಗದಂಥವ್ರು, ದುಡ್ಡ ಇಲ್ಲ ಅಂತಕ್ಕಂಥವ್ರು ಸಾಲ ಮಾಡಿ ಬಳೆ ಥರದ್ದು ಹೇಳ್ತಾರೆ. ನಿನಗೆ ನೀನು ಆರೋಗ್ಯ ನಿನಗೆ ಹಾಸ್ಪಿಟಲ್ ಆಗತ್ತಲ್ಲ ದುಡ್ಡಿಷ್ಟು ಅಮ್ಮ ಮಾಡಿ 5 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿ ನೀನು ಹಾಸ್ಪಿಟಲ್ ಆಗ್ತಾರಿಲ್ವಾ ಅಲ್ವಾ? ಯಾರಾದ್ರೂ ಈ ಥರ ಪೇಷಂಟ್ ಇರೋಂಥವ್ರು ಯಾರು ಆಡ್ಕೊಂತಿಲ್ಲ, ಕಷ್ಟ ಇರೋಕ್ಕಂಥವ್ರು ಸಾಲ ಮಾಡಿ ಬರೋಂಗಿಲ್ಲ, ತಂಗಿ ಅಂತ ಪ್ರೀತಿಯಿಂದ ಬರಲಿ ನಡೀತಿ ಹೇಳ್ದ. ಕುಡಿ ನೀವು ಜನ ವಿದ್ಯಾರ್ಥಿ ನೋಡಿ. ಕುಡಿ ಗುಡ್ ನ್ಯೂಸ್ ಬಂದಿದ್ದೇನಮ್ಮ? ಬೇಡವಾ? ನೀರು ಬೇಡ. ಬಾ ಮುಂದೆ ಬಾ. ನೋಡಿ, ಹಂಗಾದ್ರೆ ಬೆಳ್ಳಿ ಕಣ್ಣು, ಬೆಳ್ಳಿ ತಟ್ಟೆ, ಬೆಳ್ಳಿ ತೊಟ್ಟು 1000 ರೂಪಾಯಿ ಖರ್ಚು ಮಾಡಿದರೆ ಅದನ್ನ ತಗಡಿಗೆ ಬೆಳ್ಳಿದು ಬಿಟ್ಟು ನಿಮಗೆ ಮೋಸ ಮಾಡಿ ಕಳಿಸಿರ್ತಾರೆ. ಅದು ಹಳೆಗೂ ಬರಲ್ಲ, ಕೈಗೂ ಬರಲ್ಲ. ಅದ್ರ ಬದಲು ನೀವು ನಿಮ್ಮ ಕೈಲಿ ಅದನ್ನ ಕಾಣಿಕೆ ಡಬ್ಬಿಗೆ ಹಾಕಿ. ಸೀರೆ ತರಬೇಕಾ ಅಂದರೆ ದಯವಿಟ್ಟು ತಂಗಿ ಒಳ್ಳೆ ಸೀರೆ ತಂದಲ್ಲಿ, ಇತರ ಸೀರೆ ತನ್ನಿ. ಇದರಲ್ಲಿ ದೇವ್ರ ಸೀರೆ ಕೊಡ್ತಾರೆ ಮೋಸ ಮಾಡಿ, ಮಳಲ್ಲ ಮಾರೋದಿಲ್ಲ, ಅಲ್ಲೇ ಬರಲ್ಲ. ಅಂತ ಥರ ಅವಶ್ಯಕತೆ ಇಲ್ಲ. ನಾರ್ಮಲ್ ಸ್ಯಾರಿ ಸಿಗುತ್ತಾನೆ, ಇಲ್ಲ ಅನ್ನೋದನ್ನ ಅಪ್ಪಿದ್ದವ್ರಿಗೆ ಅರ್ಥ. ದೇವ್ರು ಯಾವುದು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ ಅಂದಿರೋದಿಲ್ಲ. ನಮಗೆ ಇದ್ರೆ ಮತ್ತೆ ಬನ್ನಿ. ಇಲ್ಲಿ ಜಾತಿನಿಂದನೇ ಧರ್ಮದಿಂದ ಇರೋದಿಲ್ಲ. ಇಲ್ಲಿ ದೊಡ್ಡವ್ರು ಬರಬೇಡಿ. ದೊಡ್ಡವ್ರು ಅಂದರೆ ನಾನು, ನನ್ನದು, ನನ್ನಿಂದಲೇ ಅಹಂಕಾರ ಬರಬೇಡಿ. ನಿಮ್ಮ ಮನೆ ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಿಸಿದ ಬಂದಿದ್ದು ಗಲಾಟೆ ಮಾಡಬೇಡಿ. ಸಭ್ಯಸ್ಥರು ಬನ್ನಿ. 100 ಜನ ತಲೆಂಟರು ಬರೋ ಬದಲು 10 ಜನ ಸಭ್ಯಸ್ಥರು ಬನ್ನಿ, ಸಾಕು. ದೇವಸ್ಥಾನ ಪುಣ್ಯವಾಗಿರುತ್ತೆ. ಬಟ್ ಯಾಕೆ ಇಷ್ಟೆಲ್ಲ ಬೇಜಾರಾಗಿದ್ದೀವಿ ಅಂದರೆ ಗೊತ್ತಿರುತ್ತೆ ನಿಮಗೆ. ಪ್ರಧಾನವಾಗಿ ಗುರುಗಳು ಇರುತ್ತೆ, ಬದರಂಗಿಲ್ಲ. ಇಲ್ಲಿ ಬಂದಾರೆಲ್ಲ ಲೇಟ್ ಆಗುತ್ತಾ ಅಂತ ಕೇಳ್ತಾರೆ. ಬಂದಾರೆಲ್ಲ ಎಷ್ಟೊತ್ತಿ ಮಕ್ಕಳು ಆಗ್ತಾರೆ ಅಂತ ಕೇಳ್ತಾರೆ. ಬಂದಾರೆಲ್ಲ ರೋಡ್ ಅಡಿ ಮಾಡಿಸಿ ಅಂತಾರೆ. ಇಲ್ಲಿ ಇರೋಕ್ಕೆ ತಿನ್ನಕ್ಕೆ ಹಣ್ಣಿಲ್ಲ, ಹೊಳ್ತಿದ್ದೀವಿ ಜನಕ್ಕೆ. ನನ್ನ ಮೊನ್ನೆ ಬೇರೆ ಬಂದಾನೆ ನಮ್ಮ ಅಣ್ಣ ಅಂತ ರೋಡ್ ಅಡಿ ಮಾಡಿಸಿ ಅಂತಾನೆ. ಇಲ್ಲೇ ಜಾಗದ ವ್ಯವಸ್ಥೆ ಇಲ್ಲ, ಗ್ಯಾಸ್ ಇರೋಲ್ಲಪ್ಪ ನಮಗೆ ಐತನೆ, ಜನಕ್ಕೆ ಏನೋ ಐತನೆ. ಒಳ್ಳೇದು ಮಾಡ್ತಾ ಇಲ್ಲ ಅಂತ ಯಾರಿಗೆ ಐತನೇ ಇಲ್ಲ. ಇಲ್ಲಿ ಏನು ಸಹಾಯ ಮಾಡ್ತಾರೆ ಗೊತ್ತಿರೋದಿಲ್ಲ. ಇಲ್ಲೊಂದು ಸೊಳ್ಳು ಕಡೆ ಎಲ್ಲ ವಿಗ್ರಹ ಥರ ಮಕ್ಕಳು ಇರ್ತಾರೆ. ಮಕ್ಕಳು ಯಾರಿಗಿಲ್ಲ, ಅವ್ರಿಗೆ ಮಕ್ಕಳಾಗಿ ಒಬ್ಬಾಗ ಇದನ್ನು ಅಗ್ರಸಿಟ್ಟು ನೋಡ್ಬೋದು. ಇವತ್ತು ಧರ್ಮವನ್ನು ನೋಡ್ಬೋದು. ನಳಿಮೆಯಿಂದ ಇರ್ತಾನಂದೇ ದೊಡ್ಡವನು, ಚಿಕ್ಕನೂ ಇನ್ನೂ ಇದ್ದಾನೆ, ಬರ್ತಾನೆ ಜಾಸ್ತಿ ಇದ್ದಾನೆ. ನೋಡ್ಕೊಬೋದು, ವಿಗ್ರಹ ಥರ ಮಕ್ಕಳು ಇರ್ತಾರೆ. ಸೊಳ್ಳು ಕಡೆ ಇಲ್ಲ. ಅಂದಾದ್ರೆ ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಊರಲ್ಲಿ ಯಾವುದೇ ಮನೇಲಿ ಯಾರಿಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ದುರ್ಗಾಸಲ ಅಂತೇಳಿ ಯಾರು ಬಂದರೆ ಅವ್ರಿಗೆ ದುಡ್ಡು ಕೊಡೋಂಗಿಲ್ಲ, ಚಂದ ಕೊಡೋಂಗಿಲ್ಲ, ಏನು ಫೋನ್ ಪೇ ಗೂಗಲ್ ಪೇ ಮಾಡೋಂಗಿಲ್ಲ. ಈಗ ದೇವಸ್ಥಾನ ಮ್ಯಾಲೆ ಕಟ್ತಾ ಇದ್ದೀವಿ. ಪ್ರೀತಿ ಇದ್ದು ಕಾಣಿಕೆ ಡಬ್ಬಿ ತೋರಿಸಿ, ಪ್ರೀತಿ ಇದ್ದು ಬಂದಾಗ ನಿಮ್ಮ ಕೈಲಾಗಿ ತೋರಿಸಿ. ಇಲ್ಲಾಂದ್ರೆ ಸುಮ್ಮನೆ ಮನೆಗೆ ಹೋಗಿ ಬಾಯಲ್ಲಿ ಯಾರು ನಂಬರ್ ಕೊಡಿ, ಗಿಂಬರ್ ಕೊಡಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಸುಳ್ಳು ಹೇಳೋಗ್ಬೇಡಿ. ಸುಳ್ಳು ಹೇಳೋಲ್ಲ, ಭಾಳ ಹೇಳೋಗ್ಬಿಟ್ಟಾರೆ. ಒಂದು 200 ಪೇಜಿನ ಬುಕ್ಕು ಸಾಮಾನ್ಯ ನಿಮ್ಮ 100 ಪೇಜ್ ಬುಕ್ ಬರೀತೀರಾ, ಇಲ್ಲಿ 1000 ಪೇಜಿನ ಬುಕ್ ತುಂಬೋದು. ಸುಳ್ಳು ಹೇಳೋ ನಂಬರ್ ತಗೊಂಡಿದ್ರೆ ಕರೆಕ್ಟಮ್ಮ? ಭಕ್ತಿ ಮನಸ್ಸಲ್ಲಿ ಇರಬೇಕು ಏನ್ರಿ ಐನಾರ ಅಲ್ವಾ ಅವರೇ? ಎಲ್ಲಿ ಯಾವ ಊರು ತೆಗಿದ್ರಿ? ಮೈಸೂರು ಬ್ರಾಹ್ಮಣರು. ಇಲ್ಲಿ ಮೈಸೂರೇ ದೇವಸ್ಥಾನ ಕಟ್ಟಿರೋಂತಕ್ಕಂಥವ್ರು. ಕೈ ಬರಲ್ಲ ಅಂತ ಹೇಳಿ ನಂಜುಂಡಪ್ಪ ಫೇಸ್ಬುಕ್ ದಾವಣಗೆರೆ ಡಿಸ್ಟಿಕ್ ನಮ್ಮ ತಂಗಿ ಕಡೆಯವರು. ಇನ್ನು ಇದನ್ನೆಲ್ಲ ವೆಲ್ಡಿಂಗ್ ಮಾಡೋನು ಚಿಂತಾಮಣಿಯನು. ದೇವಸ್ಥಾನ ಮೇಸ್ತ್ರಿ ಬಾಯ್ಕೊಂಡ, ಮೇಸ್ತ್ರಿ ಕಾರ್ಪೆಂಟ್ರು ಇವರು ಬಾಯ್ಕೊಂಡ ಆಂಧ್ರದವರು. ದೇವಸ್ಥಾನ ಕಟ್ಟಿರೋ ಈಗ ತಿರುವಣ್ಣಾಮಲೈ. ಇನ್ನು ಏನೂ ಇಲ್ಲ ಬದುಕಲ್ಲ ಅಂತಕ್ಕಂಥನು ಹಿರೇಕೆರೂರು ಬದುಕಿ ರಾಜ್ಯ ಇದ್ದಾರೆ. ಇನ್ನು ಪುಣ್ಯಾಪುರಿಗೆ ಸೇವೆ ಮಾಡೋದು ಅಂತ ಹೇಳ್ತಕ್ಕವ್ರು ಕೊನೆಯೇ ಇಲ್ಲ. ಈ ದೇವಸ್ಥಾನ ಕೊಡುಗೆ ನನಗೆ ಒಬ್ಬಂದೇ ಇಲ್ಲ. ಯೂಟ್ಯೂಬ್ ಮಾಡೋರು, ಫೇಸ್ಬುಕ್ ಮಾಡೋರು, ನೀವು ಕಾಣಿಕೆ ದುಡ್ಡು ಹಾಕೋರು, ಬಂದು ಬೈದೋಗೋರು, ಬ್ಯಾಡ್ ಮೆಸೇಜ್ ಮಾಡಿರ್ತೀರಿ. ಉದಾಹರಣೆ ಹೇಳಿ ನನ್ನ ತಂಗಿ ಮೊನ್ನೆ ಯಾರೋ ಒಬ್ಬ ಎಂಥದ್ದು ಶಿವ ಯಾದವ್ ಅಂತ ಯಾರೋ ಬಂದು ಅಜ್ಜಿ ಹಿಂಗೆ ಹ್ಯಾಂಡಿಕ್ಯಾಪ್ಟಿಂಗ್ ಹತ್ತಿದ್ದಾಳೆ. ಅವ್ನು ಕೈ ಇಟ್ಕೊಂಡು ಹತ್ತಿಸ್ತಾಯಿದ್ದೀನಿ. ಅವ್ನು ಯಾರೋ ಹೆಂಗ್ಸ್ಬಿಡ್ತಾರೆ ಹಾಕ್ತಾರೆ. ಮತ್ತೆ ಇವ್ನು ಮುಟ್ದೆ ನಂದೆ ನಾನು ಹೆಂಗೂ ಹಾಕ್ತಾರೆ. ಕರೆಕಷ್ಟು ಬೇಡ ಜನ ಅಂತ ಅಣ್ಣ ತಂಗಿ ಇಬ್ಬರು ನಾಯಿಗಳು ಹುಡುಗಿ ಅಂತಾರೆ. ಆರಾಮ್ ಮನೆಗೆ ಹೋಗಿ ನಿಮ್ಗೆ ಒಬ್ಬರ ಆಗ್ತಾರಮ್ಮ. ಇನ್ನು ಮೊನ್ನೆ ಒಂದು ಕಾಲಿರೋದಿಲ್ಲ. ಈಗ ಅಂತ ಹುಡುಗಿ ಹತ್ತಾ ಇರ್ತೀವಿ ಅಂತ ಹೇಳಿದ್ದು ನಾನು ಗ್ರೂಪ್ ಸಿಕ್ಕಲ್ಲಿ ಯಾರನ್ನ ಕರೆದು ಹೋಮ ಮಾಡ್ಸೋಣ ಮಕ್ಕ ಮಾತಿ ಬರಿದ ಮೇಲೆ 5,000 ಬಂದರಿಗಳ ಬೈತೀರಾ ಅವರಿಗೆ ಬುದ್ಧಿವಾದ ಹೇಳೋದನ್ನ ಹೆತ್ತ ತಂದೆ ತಾಯಿ ಯಾವ ತರ ನೋಡ್ಕೋಬೇಕು ಅನ್ನೋದನ್ನ ಬುದ್ಧಿವಾದ ಹೇಳ್ತೀರಾ. ಅದು ಫಸ್ಟ್ ಆಫ್ ಆಲ್ ಅದನ್ನ ಗ್ರೇಟ್ ಅನ್ಬೇಕು. ಈಗ ಬೈಯೋದು ಇಷ್ಟ ನಮಗೆ ಬೈಯೋದು ಇಷ್ಟ. ಯಾಕಂದ್ರೆ ಹೊಗಳೋದು ನಮಗೆ ಬೇಡ, ಅವಶ್ಯಕತೆ ಇಲ್ಲ ನಮಗೆ. ಈ ಜನ ನೀವು ಅವಳು ಹೇಳಿ ಸತ್ಯ. ದೂರಕ್ಕಿದ್ದು ಕೈ ಸಿಕ್ಕದ್ದು ಅಮೃತ, ಕೈ ಸಿಕ್ಕದು ವಿಷಯ ಅಂತ ಹೇಳ್ತಾರೆ. ಇನ್ನೆಲ್ಲ ಒಬ್ರಿಗೆ ಬೈಯೋದು ಒಳ್ಳೆಯರು, ಮುಟ್ಟರು ಒಳ್ಳೆಯರು ಅಂತ. ನಾವು ಯಾರನ್ನ ಮುಟ್ಟಲ್ಲ, ದೂರ ಇರ್ತಾರೆ. ಅವ್ರನ್ನ ದೂರಿಂದ ನಮಸ್ಕಾರ ಉರುಬೆ ನಮಃ ಸ್ವಾಮಿ ಧರ್ಮಪ್ಪ ಅಂತಾರೆ. ಹತ್ರ ಕೈ ಸಿಕ್ಕಿರಿ. ಈಗ ಯಾರಾದ್ರು ರಾತ್ರಿದಾರು ಬಂದ್ರು ಅಲ್ಲಿಂದ ಹಿಂಗೆ ಆಯ್ ಅಂತಾರೆ. ಅವ್ರು ಮುಟ್ಟಿರಿ ಅವ್ರನ್ನ ಅಯ್ಯೋ ಅಂತಾರೆ. ನಾವೀಗ ಅಪ್ಪಿತಪ್ಪಿ ಯಾರನ್ನ ನಮ್ಮ ಮುಟ್ತೀವಲ್ಲ. ಈಗ ನೋಡಿ ಮೊನ್ನೆ ಯಾರೋ ಹಿಂಗೆ ಇದೇ ಇವ್ರೇನಾಗುತ್ತೆ ನಿಮಗೆ ನಿಮ್ಮ ಆಂಟಿ ನಿನ್ನ ಕೆಳಗೆ ಒಂದು ಹುಡುಗಿ ಅಣ್ಣನವ ಅಣ್ಣನ ಚಿಕ್ಕ ಹುಡುಗಿ ಒಂದು ಕಾಲಿಲ್ಲ. ಈಗ ಅವ್ಳು ಹ್ಯಾಂಡಿಕ್ಯಾಪ್ ಹೋಗ್ತಾರಲ್ಲ ನಮ್ಮ ತಂಗಿ. ಆ ಥರ ಒಂದು ತಂಗಿನ ಯಾರೋ ಕರ್ಕೊಂಬರ್ತಾರೆ.
ಹ್ಯಾಂಡಿಕ್ಯಾಪ್ಟ್ ಒಂದು ತಂಗಿ ಯಾರೋ ಕರ್ಕೊಂಬರ್ತಾರೆ ನಂಗೆ ಗೊತ್ತಿಲ್ಲ, ಯಾರು ನಿಮ್ಮಂತ ಕರ್ಕೊಂಬರ್ತಾರೆ. ಏನೋ ಅಂದರು ಇದು ಸೊಂಡೆಕೊಪ್ಪ ಅಂತ ಏನಾಗಿದೆ ಬೆಂಗಳೂರಲ್ಲಿ, ಅಲ್ಲೆಲ್ಲ ಕರ್ಕೊಂಬಂದ್ರು ಅಂತ ಯಾರೋ ಕಟ್ ಮಾಡಿ ಕರ್ಕೊಂಬಂದ್ರೆ ನನ್ನ ತಮ್ಮನಂತ ಪುಣ್ಯಾತ್ಮ ಕಾಲಿಲ್ಲ ಅಂತ ಹೇಳಿ ಕರ್ಕೊಂಬಂದ್ರೆ ನಂಗೆ ಗೊತ್ತಿಲ್ಲ ಕಾಲಿಲ್ಲ ಅಂತ. ಸ್ವಲ್ಪ ಬಿಡಿಸಿದಾಗ ಹಿಂಗೆ ಬಟ್ಟೆ ಹಾಕೊಂಡಿದ್ದಾರೆ ಕಂಡಿಲ್ಲ, ಒಂದು ಕಾಲು ಪೂರ್ತಿ ಇಲ್ಲ ಅವ್ರಿಗೆ ಏನಾಗಿ ಏನು ಸೂಪರಾಗಿ ಹೋಗ್ಬೇಕಲ್ಲ ಆ ರೀತಿ ಹೋಯ್ತು. ನಾವು ಬೀಳ್ತಾಳೆ ಇಟ್ಕೊಂಡು ಹಿಂಗೆ ಗಟ್ಟಿಯಾಗಿ ಉದಾಹರಣೆ ನಿನ್ನೆ ಹಿಡ್ಕೊಂಡ್ರೆ ಬೀಳ್ತಿ ಅಂತ ಹಿಂಗೆ ಇಟ್ಕೊಂಡು ಯಾವನೊಬ್ಬ ಶಿವ ಯಾದವ್ ಅಂತ ಹಾಕ್ಯಾನೆ ನೋಡಿ ಕೈ ಇಟ್ಕೊಂಡನೆ ಅಂತ. ಶಿವ ಯಾದವ್ ಅಂತ ಯಾವನೊಬ್ಬ ಅವ್ರ ಹೆಂಡತಿ ಮಕ್ಕಳೆಲ್ಲ ಓಡಾಡ್ಬೇಕು ಮೋಸ್ಟ್ಲಿ, ಅದಕ್ಕೆ ಅವನು ಹಾಕ್ಯಾನೆ ಹಿಂಗೆ ನಮ್ಮ ಜನಗಳು ನೀನು ಅದೇ ದೂರಿಂದ ಹೆಂಗಂದ್ರೆ ಗುರುಬೇ ನಮ್ಮ ಏನು ಮಾಡೋಣ ಗುರುಬೇ ಆಗೋಣ ಈಗ ಇಲ್ಲ ಇಲ್ಲ ಬೇಡ ನಮಗೆ ಬೇಡ ಬೇಡ ಅಸೋದೆ ಇಲ್ಲ ನಿಮಗೆ ಫಾರಿನ್ ಹೊಲ್ಟಿಂದ ನಾನು ಹೋಗಿ ಬನ್ನಿ. ಇಲ್ಲ ಬರಲ್ಲ ತಿಂಗಳು ಸದ್ಯ ಬರೋದು ನಮ್ಮ ಗುರು ಅಲ್ಲೇ ಮಠ ಕಟ್ತಿರ ಮಠ ಕಟ್ತೀವಿ ನಾವು ಗುರುಗಳು. ಮತ್ತೆ ನಮ್ದೆಲ್ಲ ಗತಿ ನೀವು ವರ್ಷ ಬರ್ತೀನಿ ಪುಣೆಯಲ್ಲಿ ಅಂತದ್ ಬೇಡ, ನಮಗೆ 24x7 ಇಲ್ಲೇ ಇರ್ರಿ ನೀವು. ಹಂಗಾದ ಬೆಲೆ ಇಲ್ಲ ನಮಗೆ ಅದು ಇಲ್ಲ ಇಲ್ಲ ಅನ್ನೋದ ಅಲ್ಲ, ಜನಗಳ ಭಾವನೆಯಲ್ಲಿ ಹುಟ್ಟಿದಿರ ಆಲ್ರೆಡಿ ನೀವು, ಅದೊಂದು ಗ್ರೇಟ್ ಆಗಿದ್ದೀರ. ಪತ್ರಕರ್ತರೆ ನೀವು ಪತ್ರಕರ್ತರು ನಿಮ್ಗೆ ಗೊತ್ತಿರ್ತೀವಿ, ಜನ ಸತ್ಯನ ಒಪ್ಕೊಳ್ಳೋಕೆ ತಯಾರಿಲ್ಲ, ಅನ್ಯಾಯನ ಒಪ್ಕೊಳ್ಳೋದು. ಈಗ ಬೈ ಚಾನ್ಸ್ ಆ ಮಗು ಎಳೆ ಮಗು ಬಂತಾನೆ ಆ ಪಾಪವಳು ನನಗೆ ಇವನಿಗೇನ ಮೊದಲು ಒಂದು ಮಗು ಸಾಹಿತ್ಯ ಹೇಳ್ತೀನಿ ಲೈವಲ್ಲಿ ನಾನು ಡಾಕ್ಟರ್ ಒಬ್ಬ ನಮ್ಮ ಮಗುನ ನೋಡಿರಲಿಲ್ಲ, ನಾನು ಲಾರಿಲಿದ್ದೆ, ಲಾರಿ ಡ್ರೈವರ್ ಬೇಗ ಸಂಬಳ ಕೊಟ್ಟಿಲ್ಲ, ಜಲ್ದಿ ದುಡ್ಡು ಕಟ್ಟಿಲ್ಲ ಅಂತ ತುಂಬಿದ್ರೆ ಈ ಮಗು ತಗೊಬಿಡುತ್ತೆ ನನಗೆ ಅಂತ ಬಡವ ನಾನು. ನಮ್ಮ ಅಪ್ಪನ ಕಡೆ ನೋಡಿದ್ದು ಯಾರು ಬರೋದು, ನಮ್ಮ ಅಪ್ಪನ ಸರಿ ನಮ್ಮ ಅಪ್ಪ ಚೆನ್ನಾಗಿ ತುಂಬಿಕ್ಕೆ ಅಂತ ಮಗಳಲ್ಲಿ ಮಗಳನ್ನ ಮುದ್ದು ಮಾಡಿದೆ ನಾನು, ಮಗಳು ಅಂತ ಎದ್ಕೊಳಕ್ ಹೋದೆ. ಅದೇ ಜನ ನೋಡಿ ಅವಳು ಮುದ್ದು ಮಾಡಿ ಜನ ಏನಂತ ಆಗ್ತಾರೆ ಗೊತ್ತಾ, ಏನಂತ ಆಗ್ತಾರೆ ಅದು ಬ್ಯಾಡ್ ಆಗ್ತಾರೆ ಈ ಜನ ಮಕ್ಕಳು. ಅವಳು ಮುಟ್ರೆ ಆಗ್ತಾರೆ ಅಲ್ಲಿ ತಂಗಿ ಅವಳು ಮುಟ್ಟೆ ನಾನು, ಅವಳಿಗೂ ಬುದ್ಧಿ ಹೇಳಿದೆ ನಾನು ಬೈದರೆ, ಈಗ ಅವಳು ಮುಟ್ರೆ ಆಗ್ತಾರೆ ಬ್ಯಾಡ್ ಮೆಸೇಜ್. ಆ ಮಗು ನಾನು ಅವ್ರು ಮುದ್ದು ಮಾಡೋದು ಆ ಮಗುಗೋಸ್ಕರ ಅಂಜೋಳಿ, ಅವಳು ಬದುಕಬೇಕು ಯಾರಿಗೋಸ್ಕರ ಗೊತ್ತಾ, ಆ ಮಗಿಗೋಸ್ಕರ. ಈ ಜಗತ್ತು ಹಿಂಗೆ ಜನ ಈ ಪತ್ರಕತೆ ಗೊತ್ತಿರೋದು, ಈ ಜನ ಹೆಂಗೆ ಗೊತ್ತಾ, ಕೈ ಸಿಕ್ಕದ ವಸ್ತು ಅದೇ ನಮ್ಮ ಮಾಸ್ಟರ್ಗಳು ಹೇಳ್ತಾರೆ ಇಂಥ ಮಾಸ್ಟರ್ಗಳು, ಕೈ ಸಿಕ್ಕದ ವಸ್ತು ಭಾಳ ಸಿಹಿ ಇರುತ್ತಂತೆ, ಕೈ ಸಿಕ್ಕಿರೋ ವಸ್ತು ಭಾಳ ಕೈ ದ್ರಾಕ್ಷಿ ಕೈ ಸಿಕ್ಕಿಲ್ಲ ಅಂದ್ರೆ ನೋಡಿ ಅಂತಾರೆ ಸಿಕ್ಕಿದ್ರೆ ಅಂತ, ಸಿಕ್ಕಿ ಉಳಿತಾರೆ ಅಷ್ಟೇ ವ್ಯತ್ಯಾಸ. ಪತ್ರಕರ್ತರೆ ನಿಮ್ಮ ಪಬ್ಲಿಕ್ ಸೇವೆಗೆ ನನ್ನ ನಮನ, ಅಂದರೆ ಸನ್ಮಾನ ಅಲ್ಲ, ಗೌರವ ಇದು. ಇವ್ರು ನಿಮ್ಮ ಹೆಂಡತಿ ಒಬ್ಬರೇ ತಾನೆ? ಹೌದು. ಇವರು ಅವರಿಬ್ರು ಸೀರೆ ಕೊಟ್ಟಿನಿ ನಾನು, ಇನ್ನೂ ಒಬ್ಬರೇ ಬಾಕಿ ಅಲ್ವಾ, ಇನ್ನೊಂದು ಸ್ಯಾರಿ ಕೊಡು, ನನ್ನ ಮಗಳಿಗೆ ಕೊಟ್ಬಿಡು. ಇಲ್ಲ ಅಂದ್ರೆ ಅದು ನಿಜವಾದ ಮನುಷ್ಯ ಹಾಕಿ ಕ್ಲಾಸ್ ಹಾಕಿ ಅದು ಮತ್ತೆ ಸತ್ಯ. ಯಾಕಂದ್ರೆ ಮನೇಲಿ ಬೆಳೆಸಿರ್ಬೇಕು ಹಂಗೆ. ಈಗ ಕೆಲವರು ಬರ್ತಾರೆ ನಮ್ಮ ಮಗ ಹೊಡಿತಾನೆ ಅಂತ, ಅಂದರೆ ಅವ್ರ ತಾಯಿ ತಂದೆ ಸರಿ ಇಲ್ಲ ಅಂತ ಅರ್ಥ. ಮಗ ಸರಿ ಇದ್ದಾನೆ, ತಾಯಿ ತಂದೆ ಸರಿ ಅಂತ ಹೇಳಿ ಹೇಳ್ತಾರೆ, ನಾವು ಸರಿ ಇದೀವಿ ಅಂತ ಯಾರು ಹೇಳೋದು. ಅದ್ರಲ್ಲಿ ನೀನೊಬ್ಬ ಅಪೂರ್ವ ಮನುಷ್ಯ ಪತ್ರಕರ್ತರೆ ಭಾಳ ಅರ್ಥ ಮಾಡ್ಕೊಂಡಿರ. ಹೆಂಡತಿ ಒಬ್ಬರೇ ತಾನೆ? ಒಬ್ಬರೇ ಸಾಕು ಅಂತ ಒಳ್ಳೊಳ್ಳೆ ಸೀರೆ ಕೊಟ್ಟು ಕೊಟ್ಟಿದ್ದೆ. ಮಗಳೇ ಇದು ಉಟ್ಕೊಳ್ಳೇಬೇಕು ನೀನು ಅಪ್ಪಂಗೋಸ್ಕರ. ಯಾವ ಹಬ್ಬದ ದಿವಸ ಹುಣ್ಣಿಮೆ ದಿವಸ ನಿಮಗೆ ಹೇಳ್ತೀನಿ ನೋಡಿ, ಸುಮ್ಮನೆ ಕೊಡ್ತಿಲ್ಲ. ಇಲ್ಲಿಂದ ಒಂದು ಕಲ್ಲು ಸೀರೆ ಫೋಟೋ ಸಿಕ್ಕಿರೋ ಅದೃಷ್ಟ. ಕಲ್ಲು ಮಣ್ಣು ತೊಗೊಳಕ್ಕಾಗಲ್ಲ, ಒಂದು ಕಲ್ಲು ತೊಗೊಳಕ್ಕಾಗಲ್ಲ, ಮಣ್ಣು ತೊಗೊಳಕ್ಕಾಗಲ್ಲ. ಅಲ್ಲಿಂದ ಎಣ್ಣೆ ಕೂಡ ಬರೋಂಗಿಲ್ಲ, ಅತಿ ಪವರ್ಫುಲ್ ದೇವರು ಅಂತ ಹೇಳೋದು. ದಯವಿಟ್ಟು ಇಟ್ಕೊಳ್ಳಿ. ಹಬ್ಬ ಹುಣ್ಣಿಮೆ ದಿವಸ ನಿಮ್ಮ ಸಮಾರಂಭ ದಿವಸ ಉಟ್ಕೊಳ್ಕೊಳ್ಳಿ. ಡೈರೆಕ್ಟ್ ಆಗ ಉಡ್ಕೋಬೇಡಿ. ಇದು ಚೆನ್ನಾಗಿದ್ರೆ ಇದು ನಮ್ಮ ಮಗಳಿಗೆ ಕೊಡು. ಇದು ಬೇಕಾ ಅದು ಬೇಕವಾ? ಸರಿ ಅಲ್ಲ ಮತ್ತೆ ಹೋಗ್ದ ಬೇಡ. ಬೇಡ ಗುರುಗಳೇ, ನಿಮಗೆ 8 ವರ್ಷ ಗಲ್ಗಲಿ ಮೇಲೆ ಹೊತ್ಕೊಂಡ್ಕೊಂಡು ಕರೆಂಟ್ ಕೊಡ್ತೀವಿ ಎಂದು ಆಂಧ್ರ ಕಲ್ಲೋಡ್ಬಿಟ್ಟಿದ್ದಾರೆ ದೇವರು. ಸೋಮೂರ್ತಿ ಭಾಳ ಜೋರಣ ಮುಳ್ಳು ಸಂಖ್ಯೆ. ಅಮಾವಾಸ್ಯೆನ ಬಂದರೆ ಅದು ಕುಣಿಯೋದೊಳಗೆ ಇಲ್ಲಿಂದ ಹೋಗೋದಿಲ್ಲ. ಆ ಮುಳ್ಳು ಪಾಲ್ಕೆ ಮುಳ್ಳು ಕಟ್ಟಿದ್ದೇವೆ. ಈ ದೇವ್ರು ಬರುತ್ತಾ ಅಂದರೆ ಮುಂಚೆ ದೇವ್ರು ಬರುತ್ತೆ ಏನಾರು, ಈಗ ದೇವ್ರು ಬರುತ್ತಾ ಅಂದರೆ ಬೇಡ. ಈಗೆಲ್ಲ ಸುಮ್ಮನೆ ನಾಡ್ತಾರ ಜಾಸ್ತಿ ಆಗ್ಬಿಟ್ಟು ದೇವ್ರು ಬರೋದು ಬೆಲೆ ಇಲ್ಲ. ನಿಜವಾದ ದೇವ್ರಿಗೆ ಬೆಲೆ ಕಳೀತಿರೋ ಜನ. ಮೊನ್ನೆ ಒಂದು ಅಮ್ಮ ಈಗ ಯಾವುದೋ ಕಾಲದಲ್ಲಿ ಇಲ್ಲೂ ಪಟ್ಟಾಗದಂತೆ ನಂಗೆ ಗೊತ್ತಿಲ್ಲ. ಅದೇ ಬಲಮುರಿ ಕಾಣೋದು, ಅದೇ ಕತ್ತಿ ಕೊಡೋದು, ಯಾವ ಕತ್ತಿ ವರದಕ್ಷಿಣೆ ಹೋಗುತ್ತೆ ಅಲ್ಲಿ ಕಾಣುತ್ತೆ. ನಿಮ್ಗೆ ಶಾಪ್ ಇದೆ ಇವ್ರ ಬಗ್ಗೆ ಕಾಣುತ್ತೆ, ನೆದಾಕಿದ್ದೀನಿ ಅಲ್ಲಿ ಮುಳ್ಳಿದೆ, ಯಾರೋ ಪರೀಕ್ಷೆ ಮಾಡ್ತಾರೆ. ಈಗ ಏನಾರ ಅಪ್ಪಿದಪ್ಪಿ ದೇವ್ರು ಬರುತ್ತಾ ಅಂದ್ರೆ ಹೆಂಗಾಗ್ಬಿಟ್ಟಾರೆ ಅಂದ್ರೆ ಬಂದಾರ ದೇವ್ರು ಬರಂಗ ಆಗ್ಬಿಟ್ರೆ. ಮೊನ್ನೆ ಒಂದು ಯಾರಮ್ಮ ನಾನು ಆಮೇಲೆ ಮೂಢನಂಬಿಕೆಗಳು ನಂಬೋದಿಲ್ಲ. ನಂಬಿಕೆಗಳು ಇರಲಿ, ಕೆಂಡ ಮೇಲೆ ನೆಗೆಯೋದು, ಈ ಮುಳ್ಳು ಮೇಲೆ ನೆಗೆಯೋದು,
ತಿಳ್ಕೊಳ್ಳೋದೆಲ್ಲ ಮಾಡಬಾರ್ದು. ದೇವ್ರು ಬಂತ ಹೇಳ್ ಕೇಳೋ ಅಭ್ಯಾಸ ಇದೆಯಾ, ಮುಳುಗಾಲ ಇಟ್ಕೊಂಡು ಹೇಳ್ ಕೇಳ್ಬೇಕು ಅಂತೇನಿಲ್ಲ, ಕಲ್ಮಗ ಹೇಳ್ ಕೇಳ್ಬೇಕು ಅಂತಿಲ್ಲ. 4 ಜನ ಅನುಕೂಲ ಹಂಗೆ ಹೇಳ್ ಕೇಳಿ 4 ಮಾತಾಡಿ. ನಾನು ದೇವ್ರು ನಂಬ್ತೀನಿ. ನನಗೆ ಈಗ ಏನಾಗುತ್ತೆ, ಮೊನ್ನೆ ಒಂದು ಅಮ್ಮ ಬಂದೇಳೆ, ಈ ನೋಡೋಕೊಂಚೂರು ನನ್ನ ತಂಗಿ ಇದ್ದಾಳೆ ಅನ್ಕೊಂತೀನಿ. ಅವಳು ಶರತ್ ತಕೊಂಡು ಕುಣಿಯೋಷ್ಟು ದೇವ್ರು ಬರೋದಿಲ್ಲ. ಭಾಳ ಬೇಜಾರಾಗೋ ಸಂಗತಿ ಇಷ್ಟು. ಹೆಣ್ಮಕ್ಳು ಮೈ ಮೇಲೆ ಬಟ್ಟೆ ಬೀಳೋ ಥರ ಕುಣಿಯೋದು, ಬಟ್ಟೆ ಹಿಂಗೆಲ್ಲ ಕುಣಿಯೋದು ಮಾಡಬಾರ್ದು. 8 ತಿಂಗಳಿಂದ ಅದಕ್ಕೆ ನಾನು ಸಿಸಿ ಕ್ಯಾಮ್ರಾ ಹಾಕಿರೋದಲ್ಲ. ಸಿಸಿ ಕ್ಯಾಮ್ರಾ ಇರಲಿಲ್ಲ. ಇಲ್ಲಿ ಕಳ್ತನವೇ ಆಗಲ್ಲ, ಬೀಗನೇ ಹಾಕಲ್ಲ, ಬಾಗಿಲೇ ಹಾಕಲ್ಲ, ಕದಾ ಸುಮ್ಮನೆ ಹಾಕ್ತೀವಿ ಅಷ್ಟೇ, ಅದು ಲೇಟ್ ಆಗುತ್ತೆ ಅಂತಾರೆ ಅಂತ. ಅವರೊಬ್ಬರು ಇನ್ನೊಬ್ಳು ಯಾರೊಬ್ರು ನಿಮ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾಳೆ. ಈ ನಮ್ಮ ಜನಗಳು ಮೊನ್ನೆ ಬೇರೆ ರೋಡ್ ಮಾಡಿಸಿ ಅಂತಾನೆ. ಅವ್ನು ಇಲ್ಲಿ ವ್ಯವಸ್ಥೆ ಮಾಡ್ಸಿಂದಿಲ್ಲ, ರೋಡ್ ಎತ್ತಾಗ ಇಲ್ಲಿಂದ ಇಲ್ಲಿ ರೋಡ್ ಮಾಡಿಸ್ಬೇಕು ಅಂತ ಒಬ್ಬ ಹೇಳ್ತಾನೆ. ಇನ್ನ ಬೇರೆ ಬರ್ತಾನೆ, ನಮ್ಮ ಒಂದು ಅಮ್ಮ ಬರುತ್ತೆ, ಅಮ್ಮ ಬರುತ್ತೆ, ನಮ್ಮ ಮಗ ಬರಲ್ಲ ಕರ್ಕೊಂಬರ್ರಿ ಅಂತಾರೆ. ಅಜ್ಜ ಅಜ್ಜಿ ಬಂದ್ಬಿಡ್ತಾರೆ ವಯಸ್ಸಾದವ್ರು ಇಂತಾರೆ. ನಮ್ಮ ಅಮ್ಮಗೂ ಕರ್ಕೊಂಬರ್ರಿ ಅಂತಾರೆ. ನಮ್ಮ ಅಮ್ಮಗೂ ಕರ್ಕೊಂಡ್ರೆ ಅಪ್ಪ ಅಮ್ಮ ಬರಲ್ಲ ಅಂತ ಎಜುಕೇಟೆಡ್ ಅಂತಾರೆ. ಇನ್ ಕೆಲವರು ಹೆಂಡತಿ ಹುಷಾರಿಲ್ಲ ಅಂತ ಬರ್ತಾರೆ, ನಮ್ಮ ಅಣ್ಣಂತರು. ಅವ್ರ ಹೆಂಡತಿ ಬರುತ್ತೆ, ಅವ್ರ ಅಣ್ಣ ಮಕ್ಕಳು ಬರಲ್ಲ. ಅವ್ನ ಕಾರ ಮಲಗಿರ್ತಾರೆ, ನಿನ್ನಂತ ಹುಷಾರಿರಲ್ಲ, ಆ ಮಕ್ಕಳು ಬರಲ್ಲ. ಹೆಂಡತಿ ಬಂದು ಕರ್ಕೊಂಬಂದಿಲ್ಲ ಅಂದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ, ಟಿವಿ ಕೊಡ್ತೀವಿ ಅಂತ. ನೋಡಿ, ಅವ್ರ ಮಕ್ಕಳಿಗೆ ಬುದ್ಧಿ ಕಲಿಸಿ ಗಂಡನ್ ಕರ್ಕೊಂಬರಕ್ಕಾಗೋದಿಲ್ಲ ಅಂತ ಯೋಗ್ಯತೆ ಇಲ್ಲ. ಇಲ್ಲಿ ಬಂದು ಆಪಾದನೆ ಮಾಡೋದನ್ನ ಕಲ್ತಿದ್ದಾರೆ. ಇಲ್ಲಿ ಬಂದು ಮೊನ್ನೆ ನಾವ್ ಇರ್ಲಿಲ್ಲ, ಇವೆಲ್ಲ ಅಷ್ಟು ಕನ್ನಡ ಬರೋದಿಲ್ಲ. ಅವನಿಗೆ ಮೊನ್ನೆ ಒಬ್ಬ ಅಮ್ಮ ವೆಲ್ಡಿಂಗ್ ಮಾಡ್ತಾ ಕೂತಾರೆ, ಯಾರ ಚಿತ್ರಣ ಬವನಿಗೆ ಅಷ್ಟು ಕನ್ನಡ ಅರ್ಥ ಆಗಲ್ಲ. ಇವ್ನು ತಮಿಳು, ಇವ್ನು ತೆಲುಗು, ಅವ್ನು ತಮಿಳು. ಅವನು ಬಂದು ಇವ್ರು ಜಗಳ ಆಡ್ತಾವಳು. ನಮ್ಮ ಹಸ್ಬೆಂಡ್ ಬಂದಿದ್ದಾರೆ 6 ಗಂಟೆ 7 ಗಂಟೆ ಬಂದಾರೆ. ಹಸ್ಬೆಂಡ್ ಬಂದಾರೆ ಕರ್ಕೊಂಬನ್ನಿ ಅಂತ. ನೀವು ಕರ್ಕೊಂಬರ್ಬೇಕಮ್ಮ ಅಂದ್ರೆ ಕರ್ಕೊಂಬರಕ್ ಆಗಲ್ಲ ಅವ್ರನ್ನ, ಪೇಷಂಟ್ ಅಂತ. ನಿಮ್ಮ ಮಕ್ಕಳು ಬರಲ್ಲ, ಓದ್ಯಾರೆ, ಅವ್ರು ದೇವ್ರ ನಂಬಲ್ವಂತೆ. ಈಗ ಅದಕ್ಕೆ ನಾನು ಆಸ್ತಿ ನನಗೆ ಬರೀರಿ, ನಾನು ನೋಡ್ಕೊಂತೀನಿ ಹಿಂದೆ. ಆಸ್ತಿ ಬರೆಯಲ್ಲ. ಆಮೇಲೆ ಇನ್ ಕೆಲವರು ಇದಾರೆ, ಲೇಟ್ ಆಗುತ್ತಾ ಅಂತಾರೆ. ಈಗ ಒಳಗಡೆ ಒಬ್ಬ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರೆ ಒಳಗಡೆ ಒಬ್ಬರು ನಮ್ಮಂತಾರೆ ಯಾರೋ ಕಷ್ಟರೇನೋ ಕೇಳ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ನಾವು ಗಲಾಟೆ ಮಾಡಬೇಡಿ ಅಂತ ಬೈಬೋದು, ಫೋನ್ ಯೂಸ್ ಮಾಡಬೇಡಿ. ಫೋನ್ ಯೂಸ್ ಮಾಡಿ, ಇಲ್ಲೇ ಎತ್ತಿ ಒಳಗೆ ಎತ್ತಿ. ಈಗ ನಿಮ್ಮ ಮನೇಲಿ ಯಾರೋ ಫೋನ್ ಮಾಡಿರ್ತಾರೆ, ದೇವಸ್ಥಾನ ಇದೀನಿ ನೀನು ಕಟ್ ಮಾಡಿ, ಆಮೇಲೆ ಮಾಡ್ತೀನಿ ಕಟ್ ಮಾಡಿ. ನಿಮ್ಮ ಬಿಸ್ನೆಸ್ ಇದೆಯಾ, ನಿಮ್ಮ ಮಾತುಕತೆ ಇದೆಯಾ, ಅಲ್ಲಿ ಹೋಗಿ ಕೆಳಗೆ ಮಾತಾಡಿ. ಇಲ್ಲಿ ಮಾತಾಡಂಗಿಲ್ವಾ ಅಂತಾಳೆ ಒಬ್ಳು. ಲೇಡೀಸ್ ಬೈಯಂಗಿಲ್ಲ, ಲೇಡೀಸ್ ಸರ್ಕಾರ ಈಗ ಲೇಡೀಸ್ ಭಾಳ ಒತ್ತು ಕೊಡುತ್ತೆ. ಆಮೇಲೆ ಗಂಡಸು ಬೈಯಂಗಿಲ್ಲ, ಜಾತಿ ನಿಂದನೆ. ಮತ್ತೆ ಇಲ್ಲಿ ನಾವು ಬೆಳಗಿಂದ ಸಾಯಂಕಾಲ ರಾತ್ರಿ 10 ಗಂಟೆಗೆ ತಕ್ಕ ತೊಳೆದು ಬಳ್ದು ಗುಡಿಸಿ ಯಂತ್ರ ಕಟ್ಟಿ ವೇಸ್ಟ್. ಅದು ನೀವು ಶ್ರಮ ಪಡ್ತಿರೋದು ವೇಸ್ಟ್. 4ವರೆಗೆ ಬಂದು ಗುಡಿಸ್ಕೊಳ್ಳೋದು ವೇಸ್ಟ್. ಸಿಂಪಲ್ ಯಾರೋ ನಿಮ್ಮಂತರ ಬಂದು ವಿಐಪಿ ತರ ಬರೋದು, ವಿಐಪಿ ತರ ಹೋಗೋದು, ಅವ್ರು ಕಂಪ್ಲೇಂಟ್ ಕೊಡ್ಬೋದು. ಅದು ನಡೆಯುತ್ತೆ ಈಗ. ಅದಕ್ಕೆ ನಾನು 8 ತಿಂಗಳು ಈಚೆಗೆ ಒಬ್ಬ ನನ್ನ ಗುರುಗಳು, ಡ್ರೈವರ್ ಅವ್ರು ನಮ್ಮ ಅಣ್ಣಂತರ, ನಾನು ಅವ್ರ ಜೊತೆ ಕ್ಲೀನರ್ ಕೆಲಸ ಮಾಡ್ತಿದ್ದೆ. ಅವ್ರು ಸ್ವಲ್ಪ ಕೈಕಾಲೆಲ್ಲ ಯಾರೋ ಹುಷಾರಿಲ್ಲ ಅಂದ್ರೆ ಕೈಕಾಲು ತಿಕ್ತಾರೆ. ಏನಾರು ಆದ್ರೆ ಹಿಂಗೆಲ್ಲ ಯಾರಿಗಾರ ನಿಮ್ಮಂತರ ಇದ್ರೆ ತಿಕ್ತಾರೆ. ಜನಾಂಗ ಬೇರೆ ತಿಕ್ತಾರೆ, ಜನಾಂಗ ಹೇಳೋದು ಬೇಡ, ತಿಕ್ತಾರೆ. ನಾನು ಹಿಂಗೆ ಗೊತ್ತಿರಲ್ಲ, ಒಂದು 6 ತಿಂಗಳಿಂದ ನೋಡೋಕೆ ಅಂತ ಹೋಯ್ತು, ಒಂದು 8 ತಿಂಗಳು ನೋಡೋಕೆ ಹೋಯ್ದೆ, ಸಿಕ್ಲಿಲ್ಲ. ಫೋನ್ ಎತ್ತಿಲ್ಲ, ಸಿಕ್ಲಿಲ್ಲ. ಮನೆಗೆ ಹೋಗಿ ಕೇಳಿದ್ದು ಒಂದು ವಿಪಾರ ಸಂಗತಿ ಏನಂದ್ರೆ, ಕೈ ತಿಕ್ಕುವಾಗ ಮೈ ಮುಟ್ತಾ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದು ಬಂದೆ. 2.5 ತಿಂಗಳು ಜೈಲಿಗೆ ಬಂದ ನಮ್ಮ ಗುರುಗಳು. ಬಂದಾದ್ಮೇಲೆ ಹೇಳ್ದ, ಒಂದು ದಿವಸ, ರಾಮು ನಿನ್ನ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಇದು ದುರುಪಯೋಗ ಆಗ್ಬೋದು ನಿನ್ನ ಮೇಲೆಯಿಂದ. ಅವತ್ತಿಂದ ಮೇಲೆ ಕಣ್ಮೇಲೆ. ಇನ್ನು ಮೊನ್ನೆ ಯಾರಾದ್ರೂ ಮಕ್ಕಳು ಮುಟ್ಟಂಗಿಲ್ಲ ಅಂತ ಕಂಪ್ಲೇಂಟ್. ಇನ್ನು ಮೊನ್ನೆ ಅವನು ಮಾಡಿದ್ದ ಇದ್ಕೊಂಡಿದ್ದೆ ಮಾಡಿದ್ದ. ಈ ಜನಗಳಿಗೆ ಈ ಆಮೇಲೆ ಸರ್ಕಾರ ಕಾನೂನು ಏನ್ ಕೇಳತ್ ಗೊತ್ತಾ, ನಾವು ಸಾಧನೆ ಮಾಡಿದ್ದು ಕೊಳೆ ಮಾಡಿದ್ ಕೇಳಲ್ಲ. ಏನಾರ ಕಂಪ್ಲೇಂಟ್ ಕೊಟ್ಟು ಹಂಗಾಗಿ ನಾನ್ ಸ್ವಲ್ಪ ಜನ ಮುಟ್ತಿಲ್ಲ, ಮುಟ್ಟದೇ ಇಲ್ಲ. ಈಗ ಮುಟ್ಟಿದೀನಿ ಅಂತ ಹೇಳ, ಈ ಮಗು ಮುಟ್ಟಬೇಕು, ಇವಳು ತೆಚ್ಚಾಬಿಟ್ಟು ಇವಳು ಕಂಪ್ಲೇಂಟ್ ಕೊಟ್ಟರೆ ಮಾಡೋಣ, ಅದು ನಡೀತಿದೆ. ಲೈವ್ ಎಲ್ಲ ಹೇಳ್ತೀನಿ. ಮೊನ್ನೆ ನೋಡಿ ಬೈದ್ ಕಳ್ಸಿನಿ ನಾನು. ಸ್ವಂತ ಮಗು ಎತ್ಕೆ ಅಂದ್ರೆ, ಆ ಗಂಡ ಎಂತಿ ಎತ್ಕೆ ಅಂದ್ರೆ ಬಟ್ಟೆ ಕೊಳೆ ಆಗುತ್ತೆ ಅಂತ ಅಂಥ ಬುದ್ಧಿವಂತರು ಬರ್ತಾರೆ. ನನಗೆ ಲೇಟ್ ಆಗುತ್ತಾ ಅಂತಾರೆ. ಗೊಣ್ಣೆ ತೆಗೆದು ಇಲ್ಲಿ ಬರ್ಸ್ತಾರ ಮತ್ತೆ ವರ್ಷನಲ್ಲ. ಇನ್ನು ಬೇಜಾರ ಸಂಗತಿ, ಅಮಾವಾಸ್ಯೆ ವಿಡಿಯೋ ಹಾಕಿ ನೋಡೋಣ. ಇಲ್ಲಿ ಲೆಟ್ರಿ ಮಾಡಿ ಡ್ರೈವರ್ ಬಿಟ್ಟವಳು ಯಾರು. ಅದು ಆ ತರ ಇದ್ರೆ ಅವ್ರ ಮನೆ ದೇವಸ್ಥಾನ ಒಂದು ಕಟ್ಸಿರ್ತದಲ್ಲ, ಅದು ಮಾಡ್ಬೋದು. ಅವ್ರು ಬೈಯಂಗಿಲ್ಲ, ನಾವು ಅವ್ರನ್ನ ಬೈದು ಕಂಪ್ಲೇಂಟು. ಈಗ ನಮ್ಮ ತಾಯಿ ಮೇಲೆ ಕಂಪ್ಲೇಂಟ್ ಮಾಡಿ, ತಾಯಿ ಮೇಲೆ ಒಬ್ಳು ಜಗಳ ಆಡ್ತಾಳೆ. ಏನ್ ಜಗಳ ಆಡ್ತಾಳಪ್ಪ, ಮಗುನ ಇಟ್ಕೊಳಮ್ಮ ಒಳಗೆ ಬಂದ ಮಕ್ಕಳು ಅಂದ್ರೆ ಈ ಸಿಮಿಗಿಲ್ ದೇವಸ್ಥಾನ ಅಂತಲ್ಲ ನಮ್ಮ ಅಮ್ಮಗಳು. ಯಾರಿಗೆ? ನಮ್ಮ ತಾಯಿಗೆ. ದಿಮಾಕಲ್ಲಮ್ಮ, ಅದೇ ನಡೆಯೋದು. ಈ ಮನೆ ಶುಕ್ರವಾರ ನೀವು ಲಂಬಾಣಿಸು, ಮನೆ ಶುಕ್ರವಾರ ಒಬ್ರು ಹೋಗ್ರಪ್ಪ ಕೊಡ ಮಗನ ಏನ್ ಬೇಕು, ಹೂವಿನಾರ ಬೇಕನ ಹೂವಿನಾರ ಇಸ್ಕಾಕಂದ. ಮೊನ್ನೆ 6 ಗಂಟೆ ಶುಕ್ರವಾರ ದಿವಸ ಫುಲ್ ಸುಸ್ತಾ ಇದೀವಿ. ನಿಮ್ಮ ಲಂಬಾಣಿ ಜನಾಂಗ ಪುಣ್ಯಾತ್ಮ ಬಂದು ಕಸ ಹೊಡಿತಾನೆ. ಇಲ್ಲಿ ಹೊಟ್ಟೆ ನೋವು ಬಂದು ಕಿಡ್ನಿ ಫೇಲ್ ಆಗಿ ಇಲ್ಲಿ ಮಕ್ಕಳಿಗೆ ಸಂಸಾರ ಇಲ್ಲೇ ಕೆಲಸ ಮಾಡ್ತಾರೆ. ಸಂಜೆ ಹೊತ್ತು ದಿನ ಬಂದು ಕಸ ಹೊಡಿತಾನೆ. ಅವ್ನು ಕೂಡ ಒಬ್ಬಳು ಜಗಳ ಆಡ್ತಾಳೆ. ನಾನು 6 ಗಂಟೆ ಸುಸ್ತಾಗಿ ಊಟಕ್ಕೆ ಹೋಗಿದ್ದೆ. ನಾನು ಬಂದೆ, ಅವ್ಳಿಗೆ ಗೊತ್ತಿಲ್ಲ ನಾನು ಯಾರು ಅಂತ. ನಾವು ಸವನಿಗೆ ಇರ್ತೀವಲ್ಲ, ನಾನು ಅಲ್ಲಿ ಕುತ್ಕೊಳ್ಳಮ್ಮ ಕಸ ಹೊಡಿತಾರೆ, ನೀನು ಯಾರು ಕೇಳಕ್ಕೆ ಅಂತಾಳೆ ನನ್ನೇ. ಆಮೇಲೆ ಅದ್ರ ಜೊತೆಗೆ ಅವ್ನು ಹಿಂಗೆ ಸರ್ವಿಂಗ್ ತೆಗಿ
ಅನ್ಯಾಯ ಮಾಡೋದು ಮ್ಯಾಕ್ಸಿಮಮ್ ಅಂದರೆ ಒಂದು 8-9 ತಿಂಗಳು ಮುಂಚೆ ಇನ್ನೊಂದು ವಿಡಿಯೋ ನೋಡಿದೆ ನಿಮ್ಮ ಬಗ್ಗೆಯಲ್ಲಿ. ಬಟ್ ಏನಪ್ಪ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಸ್ಟೇಟ್ಮೆಂಟ್ ಏನಪ್ಪ ಕೊಟ್ಟಿದ್ದ ಅಂದರೆ ಆತ ಇಲ್ಲಿ ದುರ್ಗಸ್ಥಳದಲ್ಲಿ ಸುಮ್ಮನೆ ಹೆಸರಿಗೆ ಮಾತ್ರ ಇಲ್ಲಿ ದೌರ್ಜನ್ಯ ನಡೆಯುತ್ತೆ, ಇಲ್ಲಿ ರೌಡಿಸಮ್ ನಡೀತಿದೆ ಅನ್ನೋದು ಒಂದು ವಿಡಿಯೋ ಯಾರೋ ಕಿಡಿಗಳು ಹಾಕಿದ್ರು. ಅದು ಆಲ್ಮೋಸ್ಟ್ ನಾನು ನೋಡಿದೆ. ಬಟ್ ನಾನು ಕೆಲವೊಂದು ಕಡೆ ಕೇಳಿದಾಗ ಅಂತ ಘಟನೆ ಇಲ್ಲಿ ನಡೆಯಲ್ಲ ಅನ್ನೋದನ್ನು ಸಹ ನಾನು ನೋಡಿದೆ. ಬಟ್ ಎಂತೆಂಥ ಜನ ಇರ್ತಾರೆ ಅಂದರೆ ಇಲ್ಲಿ ಜನಗಳಿಗೆ ನಾವು ಇವಾಗ ಫಿಲ್ಟರ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇವಾಗ ಜನ ಫಿಲ್ಟರ್ ಮಾಡಕ್ಕಾಗಲ್ಲ, ಆಗಲ್ಲ ಗುರುಗಳೇ. ಇವಾಗ ದೇವಸ್ಥಾನ ಯಾವ ತರ ಇದೆ, ಇಲ್ಲಿ ಸಿಚುವೇಶನ್ ಯಾವ ತರ ನಡೀತಿದೆ, ಬಟ್ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲದನ್ನ ನಾವು ಪಾಸಿಟಿವ್ ಆಗಿ ನಾವು ಅರ್ಥ ಮಾಡ್ಕೋಬಾರ್ದು. ಹೇಳಿಬಿಡೋಣ, ಒಳಗಡೆ ಒಬ್ಬ ಯಾರೋ ಪುಣ್ಯಾತ್ಮ ಏನೋ ಕಷ್ಟನ ಅವನು ಅಲ್ಲಿಂದ ಕ್ಯೂ ಅಲ್ಲಿ ನಿಂತ್ಕೊಂಡ್ ಬಂದು ಕೇಳ್ಸಂತ ಇರ್ತಾನೆ, ಅವನು ನನ್ನ ಮುಖಕ್ಕಾಗಲ್ಲ. ಇಲ್ಲೊಬ್ರ ಈಗ ನಿಂತಾನೆ ತಮ್ಮ, ಅವನು ಯೋಚನೆ ಮಾಡ್ಬೇಕು, ನಾನು ಇಲ್ಲಿ ಕಾಯ್ತಿದ್ದೀನಿ ಅಂದ್ರೆ ನಾನು ದೇವ್ರ ಮುಂದೆ ನಿಂತಿಲ್ಲ ಎಂತ ಪುಣ್ಯವಂತ ಅಂತ ತಿಳ್ಕೊಬೇಕು. ಅವನು ಏನ್ ತಿಳ್ಕೊಬೇಕು, ಇಲ್ಲಿ ನಮ್ಮನ್ನ ಇಲ್ಲ ಬಿಟ್ಟಾರೆ ಅಂದ್ರೆ ನಾವೆಂತ ಪುಣ್ಯವಂತ ಅಂದ್ಕೋಬೇಕು. ಅವನು ಆ ಅಯ್ಯೋಗೆ ಏನ್ ತಿಳ್ಕೊಂತಾನೆ ಗೊತ್ತಾ, ಲೇಟ್ ಆಗುತ್ತಾ ಅಂತಾನೆ. ಟ್ರೈನಾಗ ಕಾಯ್ತಾನೆ, ರೈಲ್ವೆ ಸ್ಟೇಷನ್ ಮುಂದೆ ಕಾಯ್ತಾನೆ, ಹಾಸ್ಪಿಟಲ್ ಕಾಯ್ತಾನೆ, ತಲಕ ಮುಂದೆ ಕಾಯ್ತಾನೆ, ಆಧಾರ್ ಕಾರ್ಡ್ ಕಾಯ್ತಾನೆ, ಸಿನಿಮಾ ಥಿಯೇಟರ್ ಮುಂದೆ ಪುಡ್ಕೊಂಡು ಸಾಯ್ತಾವೆ. ಇಲ್ಲಿ ಯೋಚನೆ ಮಾಡೋದಿಲ್ಲ. ಈ ಇಂಥ ದೇವಸ್ಥಾನ ಮುಂದೆ ನಮಗೆ ಇಲ್ಲಿ ನಿಲ್ಕೊಳಕ್ಕೆ ನಮಗೆ ಅದೃಷ್ಟ ಇದೆಯಲ್ಲ ಅಂತ ತಿಳ್ಕೊಂಡ್ರೆ ಗಲಾಟೆ ಮಾಡೋದಿಲ್ಲ. ಈಗ ನೋಡಿ ಅಲ್ಲಿ ನಾನು ನೋಡಿ ಹೇಳಿದ್ನಲ್ಲ, ನಮ್ಮ ಅಪ್ಪ ಅಮ್ಮನ ಮಗ, ಪ್ರೀತಿಯಾದ ಮಗ ನಾನು ಅಲ್ವಾ, ನಮ್ಮ ಮಕ್ಕಳಿಗೆ ಪ್ರೀತಿ ಅಪ್ಪ, ಆ ತಾಯಿಯರಿಗೆ ಇಬ್ರು ಸೇವಕರು. ಎಂಥ ಅದೃಷ್ಟ ಅಂತ ನಮಗೆ. ನಿತ್ಯ ನಾವು ಮುಡ್ತೀವಲ್ಲ, ನಿತ್ಯ ನಾವು ತೊಳಿತೀವಲ್ಲ, ಇಲ್ಲೇ ಇರ್ತೀವಲ್ಲ, 1 ಗಂಟೆ ಎಲ್ಲಿಂದಲೂ. ಈಗ ಉದಾಹರಣೆ ಬೆಂಗಳೂರು ಬರೋಕೆ 5 ಅವರ್ ಬೇಕು, ಹೋಗೋಕೆ 5 ಅವರ್ ಬೇಕು. ಆ ಟ್ರಾಫಿಕ್ ಒಳಗೆ ಜುಂಜಾಡಿಕೆ ಬಂದಿರ್ತಾರೆ. ಇಲ್ಲಿ 10 ನಿಮಿಷ ನಿಂತ್ಕೊಂಡಿವಲ್ಲ, ಎಂಥ ಪುಣ್ಯವಂತರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇನ್ನು ಕೆಲವರು ಆಟೋದವ್ರು ಬರ್ತಾರೆ, ಆಟೋದವ್ರು ಕಾಯ್ತಾರೆ ಅಂತ. ಆಟೋದವ್ರ ಪಾಪ ಅವ್ರಿಗೆ ಎಲ್ಲರೂ ಹಂಗೆ ಅನ್ನೋದಿಲ್ಲ, ಯಾವನ ಬಂದಿರ್ಬೇಕು ಬೇಗ ಬರ್ತೀವಿ ಅಂತ. ಆಟೋದವ್ರು ಕಾಯ್ತಾರೆ, ಬಸ್ಸವ್ರು ಕಾಯ್ತಾರೆ ಅನ್ನೋದು. ಇದು ಟಂಪೋನು ಫ್ರೀ ಬಿಟ್ಟಿದೆ. ನಾನು ಹಳೆ ವಸ್ತು ವಿಡಿಯೋ ತೆಗೆದು ನೋಡೋಣ. ಇಲ್ಲಿ ಬರೋದು ಗಾಡಿ ಟಂಪೋ ಫ್ರೀ ಬಿಟ್ಟಿದೆ ಇಂಥವೆಲ್ಲ ಬಡಬಗರಿಗೆ. ಇಂಥ ಹತ್ತಿ ಮಾಡೋದು. ನಮ್ಮ ಟ್ರೈನ್ ಹೋಗುತ್ತೆ, ಡ್ರಾಪ್ ಮಾಡಿ, ಬಸ್ ಹೋಗಿ ಡ್ರಾಪ್, ಒಬ್ಬೊಬ್ಬರು ಡ್ರಾಪ್ ಮಾಡಿ ಇನ್ನು ಶುರುವಾದ್ರು. ನಿಲ್ಸ್ಬಿಟ್ಟೆ. ಹಾಲ್ಟಿಂಗ್ ಇತ್ತಾನ ಏನ್ ಕಲರಪ್ಪ, ಬೆಳಿಗ್ಗೆ ಎದ್ದು ಎಂತರಿಗೂ ಹಾಲನ್ನ ಮೊಸರನ್ನ ಕೊಡ್ತಿದ್ವಿ. ಅಲ್ಲಿ ಶುರುವಾಯ್ತು. ಏನಂದ್ರಪ್ಪ, ಹಾಲ ಉಣ್ಣಲ್ಲ ಮಗು, ಇಡ್ಲಿ ಮಾಡ್ಕೊಡಿ, ನಮ್ಮ ಮಗು ಹಾಲನ್ನ ಬೇಸಿಲ್ಲ ಅಂತ ಶುರುವಾಗೋಣ. ನಿಲ್ಸ್ಬಿಟ್ಟಿದೀವಿ. ಸಣ್ಣ ಸ್ವಲ್ಪ ಸೀಟ್ ಕೊಡಿಸ್ತಾ ಇದ್ವಣ. ಏನ್ ಕಡೆಯಪ್ಪ, ಸೀಟ್ ಬೇಡ ಮೋಲ್ಡ್ ಹಾಕೊಡಿ ಶುರುವಾದ್ರೆ ನಿಲ್ಸ್ಬಿಟ್ಟಣ. ಎಲ್ಲ ನಿಲ್ಸ್ಬಿಟ್ಟಿದೀನಿ. 99% ನಿಲ್ಸಿನಣ್ಣ. ಬರೀ 10% ಯಾರಿಗಾರ ಬಡಬಗ್ರು ಬಂದ್ರು 2 ಸೀರೆ, ಒಂಚೂರು ಹಣಕಾಸು, ಒಂಚೂರು ಬೆಡ್ಶೀಟ್ ಗೀಸಿಗಳು, ಒಂದು ಅಂದಾಜು ಗೊತ್ತಿರೋ ಅಕ್ಕಿ ಕೊಡ್ತಾ ಇದ್ದೀನಿ. ಇನ್ನೇನು ಇಲ್ಲ ಅಂತ ವ್ಯವಸ್ಥೆ ಎಲ್ಲ ಸ್ಟಾಪ್ ಮಾಡಿ. ಯಾಕೆಂದ್ರೆ ಅದು ನಡೀತಾನ. ಈಗ ಬುಲಾಟ್ ಅಕ್ಕಿ ಈಗ ನನ್ನ ತಮ್ಮ ಬಂದ, ಈಗ ಅಲ್ಲಿಂದ ಕೈ ತಗೊಂಡು ಹಿಂದೆ ಮುಂದೆ ನೋಡ್ದು, ಅಲ್ಲಿ ಹುಡುಕಾಡಿ ಲಾಸ್ಟ್ ಹೋಗಿ ಬಂದೆ. ಅದಾ ಅವ್ನು ಭಕ್ತ, ಅವ್ನು ಬೇಕಾಗಲ್ಲ. ಈಗ ಅವನಿಗೆ ಅನ್ಸುತ್ತೆ ನಾನು ದೇವ್ರ ಮುಂದೆ ಹಂಗೆ ಹೋಗಬಾರ್ದು ಅಂತ. ಅವನು ನಿಜವಾದ ಭಕ್ತ. ಅಂದ್ರೆ ಶರಣಾಗಿ ಬಂದಿರೋರು ಅಂತ ಇವರು. ಇನ್ ಕೆಲವ್ರು ಹಂಗಿದೆ, ನೀರು ಇಲ್ಲಿ ಮೊನ್ನೆ ಬಂದು ಕೇಳಿ ನೀರು ಇಲ್ಲಿಕ್ ಹೋದಲ್ಲ ಅಂತಾರೆ ಕೆಲವ್ರು ಬಂದು. ಈಗ ಕುಡಿಯೋ ನೀರಿಕ್ಕಿದ್ದು ನಾವು ಅವ್ರಿಗೂ ಗೊತ್ತಿರ್ತಾರೆ. ಅಲ್ಲಿ ದೇವಸ್ಥಾನ ಇದ್ದಾಗ ಅಲ್ಲಿ ಕುಡಿಯೋ ನೀರಿಕ್ಕಿದ್ದೆ, ಫಿಲ್ಟರ್ ನೀರ. ಅದನ್ನು ಪಾನ್ ಪರ್ಕ್ ಹಾಕೊಂಡು ಒಂದು ನಮ್ಮ ತಮ್ಮಂತ ಹೋಗಿ ಬಾಲ್ ಹಾಕೊಂಡು ಅಲ್ಲೇ ಉಗಿತಾನೆ. ಉಗಿಯಂಗಿಲ್ವನೇ ಅಂದ್ರೆ ಬಿಡ್ರಿ ಸ್ವಲ್ಪ ನೀರು ಅಂತಾನೆ. ನನ್ನ ತಂಗಿ ಅಂತಾರೆ ಬರ್ತಾಳೆ, ಮೊಬೈಲ್ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಕಾಲೆಲ್ಲ ತಕೊಂತಾಳೆ. ಅಲ್ಲಿಗೆ ಹೋಗ್ರಮ್ಮ ಅಂದ್ರೆ ಏನಾಗುತ್ತೆ ಇಲ್ಲಿ ತಕೊಂಡ್ರೆ ಅಂತಾಳೆ. ನೋಡಲ್ಲ ಶಿವಾಕಂತ ತಕೊಂತ ನೋಡೋಣ. ಈಗ ಅವನಿಗೆ ಕುಡಿಯೋ ಇವನು ಈ ತಮ್ಮ ಹೋಗಿ ನಮಸ್ಕಾರ ಮಾಡ್ಕೊಂಬಂದ, ಆ ತಮ್ಮ ಶಿವಾಕಂತ ತಕೊಂಡ. ಇಷ್ಟೇ ವ್ಯತ್ಯಾಸ. ಕೆಲವು ಶೂ ತಕೊಂತಾರೆ, ಚಪ್ಪಲಿ ತಕೊಂತಾರೆ. ಎಲ್ಲರೂ ಇರ್ತಾರೆ ಈ ಪ್ರಪಂಚದಲ್ಲಿ. ಆಮೇಲೆ ಏನೋ ಬುದ್ಧಿ ಹೇಳಕ್ ಹೋದ್ರೆ ಆಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ನಾವು ದೂರಿಂದ ಬಂದೀವಿ, ಏನ್ ಹಿಂಗೆ ಮಾತಾಡ್ತೀರಾ ಅಂತಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಇಲ್ಲಿ. ಇದು ನಮ್ಮ ವ್ಯವಸ್ಥೆ. ಅದು ನಮ್ಮ ಜನಾಂಗ, ನಮ್ಮ ಇದ್ರಲ್ಲಿ ನಡೀತಾ ಇದೆ. ನಮ್ಮ ಸಂಸ್ಕೃತಿ ಯಾವತ್ತೂ ಉದ್ಧಾರ ಆಗೋದಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ನಾನು ಒಬ್ಬನೇ ಅಲ್ಲ, ಜಗತ್ತಿನ ಭಾಳ ಜನ ಇದ್ದಾರೆ ದೇವಸ್ಥಾನ ಮಾಡೋದು. ನಾವೇನು ದೊಡ್ಡ ದಾನಿಷ್ಠರು ಅಲ್ಲ, ಏನು ನಾವೇನು ದೊಡ್ಡ ಪಂಟ್ರು ಅಲ್ಲ. ಈಗ ಯಾರೋ ಅಕ್ಕಿ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ, ನೀವು ದುಡ್ಡು ಹಾಕ್ತೀರಿ, ನಾವಂತೂ ನಿಮ್ಗಂತೂ ಕೊಡ್ತೀವಿ, ಇದೇನು ದೊಡ್ಡತನ ಅಲ್ಲ. ಆದರೆ ಕೆಲವು ಪುಣ್ಯಾತ್ಮರು ಇದ್ದಾರೆ. ಈಗ ನೋಡಿ, ನನ್ನ ದೇವಸ್ಥಾನ ಮ್ಯಾಕ್ ಮಾಡ್ಬೇಕು ಉದ್ದೇಶ ಜನಕ್ಕೋಸ್ಕರ ಅಲ್ಲ. ಇಲ್ಲಿ ಪಾರ್ಕಿಂಗ್ ಇಲ್ಲ, ರೋಡ್ ಇಲ್ಲ. ನಾಳೆ ಇನ್ನೊಂದು ಏನಾಗ್ತದೆ ಅಂದರೆ, ಪೂಜೆ ಕೊಡೋದು. ಇನ್ನೊಂದು ಏನಾಗುತ್ತೆ ಅಂದರೆ, ನಾಳೆ ದಿವಸ ಏನು ಯೋಚನೆ ಮಾಡ್ತೀನಿ ಗೊತ್ತಾ, ನಾನು ಮುಂದೊಂದು ದಿನ ಹ್ಯಾಂಡಿಕ್ಯಾಪ್ ಪೇಷಂಟ್ ಬರ್ತಾರೆ, ಬಸ್ಸಿಗೆ ಬರ್ತಾರೆ. ಮಳೆಗಾಲದಲ್ಲಿ ಭಾಳ ಬೇಜಾರಾಗ್ಬಿಡ್ತಾನ. ಪೇಷಂಟ್ಗಳೆಲ್ಲ ಹಾಕೊಂಬರ್ತಾ ಇರೋಕ್ಕೆ. ಮೊನ್ನೆ ಒಂದು ದಿವಸ ನಾನು ಕಾಣಂಗೆ ಒಂಚೂರು ನೀರು ಬರ್ತಾ ಇದೆ, ಇಲ್ಲೆಲ್ಲ ಬೀರ್ಬೇಕು ಹಳ್ಳಿ ಅಂತ. ಅವನಿಗೆ 2 ಕಾಲಿಲ್ಲ. ಆ ಪುಣ್ಯಾತ್ಮ ನಾನು ನೋಡ್ಬೇಕು ಅಂತ ನೀರೋಡ್ ತೆರಿಗೆ ಬರ್ತಾವೆ. ಅಣ್ಣ ಏನೋ ಈ ಕಥೆ ಎಂದೆ. ಗುರುಗಳೇ ನನ್ನ ಜೀವನ ಪಾವನ ಆಯಿತು ಅಂದ. ನಾವು ದೇವರಲ್ಲ, ಅವ್ರು ನಮ್ಮನ್ನು ದೇವ್ರು ಮಾಡಕ್ಕೆ ಓಡಾಡ್ತಾರೆ ಅಷ್ಟೇ. ಏನು ಬೇಕಪ್ಪ, ಅಲ್ಲ ಆ ಕಡೆ ಬರುತ್ತೆ, ಬೇಡ ಈ ಕಡೆಗೆ ಬಾ, ನೀವು ಬೇಡ ನಡಿ, ಸಂಬಂಧಿಕರು ನಮ್ಮ ಮುಟ್ಕೊಳ್ಳಲ್ಲ ಹತ್ರ. ಅಂಡಕಾಯಿ ಮಾಡ್ಸಮ್ಮ, ಜಾಗ ಬಿಡಿ ಮಲ್ಲಿ ಅಂಡಕಾಯಿ ಮಾಡೋರಿಗೆ ತಂಗ್ಯಾರ ಆಚೆ. ಇಲ್ಲಿ ಬನ್ನಿ ತಂಗ್ಯಾರ, ಇಲ್ಲಿ ಬನ್ನಿ.
ಆಗುತ್ತಾ ಪತ್ರಕರ್ತರೆ ಭಾಳ ಸಂತೋಷ ನಿಮ್ಮಂತ ಮೀಟ್ ಮಾಡಿದ್ದು. ತಿಳ್ಕೊ ಅಂದರೆ ನಾನು ನಮ್ಮಪ್ಪ ಹೇಳಿದ್ದ ಯೋಗ ಯೋಗ್ಯತೆ ಇರೋರು ಮಾತ್ರ ಇರ್ತಾರೆ ಅಂತ ಹೇಳಿದ್ದ. ಯೋಗ ಯೋಗ್ಯತೆ ಇರ್ಬೇಕು. ಮೂರು ಸತ್ಯ ಅಲ್ವಾ? ಈಗ ಆಂಧ್ರ ಕನ್ನಡನೇ ಗೊತ್ತಾರಲ್ಲ, ಇವತ್ತು ಆ ಬಾಯ್ಕೊಂಡಿಂದ ಬಂದು ತಾಯಿ ಮುಟ್ಟಿದ್ದು ನಮ್ಮ ನಮಸ್ಕಾರ ಮಾಡ್ತಾನೆ ಅಂದರೆ ಯೋಗ ಯೋಗ್ಯತೆ ಎರಡೂ ಇದೆ. ಈಗ ಹುಬ್ಳಿನ ಹುಡುಗ, ಅವ್ನು ಟಿಪ್ಟರ್ನ ಹುಡುಗ, ಬೇರೆ ಬೇರೆ ಹುಡುಗರು ಇವಾಗ ಕಸ ಹೊಡಿತಾನೆ ನೋಡಿ ಕೂತಾನೆ ಐನಾರು ಹಿಂಗಾಯ್ತು. ಯೋಗ ಯೋಗ್ಯತೆ ಇರ್ಬೇಕಂತೆ. ಸುಮ್ಮನೆ ಎಲ್ಲರೂ ಅಲ್ಲ, ಯೋಗ ಯೋಗ್ಯತೆ ಇಲ್ಲದವ್ರನ್ನ ಮಾಡೋಕ್ಕಲ್ಲ. ಅಂದರೆ ಕೆಲವರು ಅದಕ್ಕೆ ಅಂತ ಮುಟ್ಬಿಡ್ತಾರೆ. ಆಮೇಲೆ ನಾನು ತಿಳ್ಕೊಂಡಂಗೆ ಯಾರು ಬ್ಯಾಡ್ ಮೆಷನ್ ಮಾಡ್ತಾರೆ ಬೇಡ ಮಾಡ್ತಾರೆ ಅಂದರೆ ಅವ್ರ ಕೈಲಿ ಏನು ಕಿಸೆಯಕ್ಕಾಗಲ್ಲ. ಕನ್ಫರ್ಮ್ ಬಪ್ಪ, ಯಾರಿಗೆ ಯೋಗ್ಯತೆ ಇರಲ್ಲ ಕೆಲಸ ಮಾಡ್ತಾರೆ ನೋಡಿ. ಲೋಕಾಯುಕ್ತ ಬಂದು ಕಲ್ಲಾಕ್ ಹೋಯ್ಯಾರೆ, 4 ಜನ ಕುತ್ಕೊಳ್ಳಿ ಕೈ ಬಂದ್ವಲ್ಲ ಅಂತ. ಇನ್ನು ಕೆಲವರು ಇಲ್ಲೇ ಚೇರ್ ಕೇಳ್ತಾರೆ, ಇಲ್ಲಿ ಚೇರ್ ಕೇಳ್ತಾರೆ. ಇನ್ನೂ ನಗ್ತೇನೆ ಈಗ ಯುಗಾದಿ ಹಬ್ಬದ ದಿವಸ ಏನಂದ್ರಪ್ಪ ಕುತ್ಕೊಳಕ್ ಬಿಟ್ಟಾರೆ. ಯುಗಾದಿ ಹಬ್ಬ ಅಲ್ವೇಣ ಆಡು ಪರ ಹೇಳ್ತಾರೆ ಅಂತ. ನಾ ಮನೆಗೆ ಹೋಯ್ತೀವಿ, ಇವ ಯಾರೋ ಇಲ್ಲಿ ಕೂತಿರೋರು, ಇವ್ ಸಿಂಪಲ್ ಒಳಗೆ ಪೂಜೆ ಕರೆದಿ ಏನಂದ್ರಪ್ಪ, ಒಬ್ರು ಪೂಜಾರಿಗೆ ಅವರು ಒಂದು ಗುರುಗಳು ಇದ್ದಂಗೆ. ಪೂಜಾರಲ್ಲಪ್ಪ, ಏನಿದೆ ಸಭ್ಯರಿಗೆ ಏನು ಆದ್ರೆ ಅವರು ಆತರ ಮಾಡ್ಬೋದಾ? ಮಾಡ್ತಾರಲ್ಲ, ಏನ್ ಮಾಡೋದು. ಹಂಗಾಗಿ ನಿಮ್ಗೆ ಹೇಳಿದೆ, ಸಾಕಷ್ಟು ಜನ ನಿನ್ನ ಕಡೆಯಿಂದ ಜನಕ್ಕೆಲ್ಲ ಉತ್ತರ ಸಿಕ್ತು. ಸುಮಾರು ಜನ ಕೇಳ್ತಾರೆ, ನಂಗೆ ಯೂಟ್ಯೂಬ್ ಫೇಸ್ಬುಕ್ ಮಾಡಕ್ಕೆ ಬರೋ ಸುಮಾರು ಜನ ಕೇಳ್ತಾರಂತೆ, ಯಾಕೆ ಸ್ವಾಮಿಯರ್ ಸಿಗಲ್ಲ, ಯಾಕೆ ಸ್ವಾಮಿಯರ್ ಬರಲ್ಲ, ಯಾಕೆ ಜನಸೇವೆ ಮಾಡ್ತಿಲ್ಲ ಅಂತ ಕೇಳ್ತಾರಂತೆ. ಇದೇ ಉತ್ತರ. ಬಂದಾರೆಲ್ಲ ಲೇಟ್ ಆಗುತ್ತಾ ಅಂದರೆ ಯಾರು ನೋಡೋದು ನಾವು? ಈಗ ಒಂದೇ ಹೆಂಡತಿ ಒಂದೇ ಗಂಡ ಡೈವರ್ಸ್ ಕೊಡ್ತೀವಿ, ಒಂದು ಮಗು ಅಳುತ್ತೆ ಅಂತೀರಿ, ನಾವು 1000 ಜನ ಸಾಕೋದು ಹೆಂಗೆ? ಆಮೇಲೆ ಬಂದವ್ರು ಬಿಲ್ಡಪ್ ಕೊಡೋದು ಏನು ಮಾಡೋದು? ಈಗ ಉದಾಹರಣೆ ಹಿಂಗಡೆ ಲೆಟ್ರಿನ್ ಕೂತಿರ್ತಾರೆ, ಲೆಟ್ರಿನ್ ಕುತ್ತಿ ಅಂದ್ರೆ ಕಂಪ್ಲೇಂಟ್ ಕೊಟ್ಟಾರೆ ನಮ್ಮ ಮೇಲೆ, ಬೇಯಂಗಿಲ್ಲ, ಜಾತಿನಿಂದನೇ ಮಾಡೋದು ಎಂತಾರೆ. ಅದೊಂದು ಉದ್ಭವ ಆಗಿದೆ. ಇವಳೆ ಮಾಡ್ಬೋದು. ನಮ್ಮ ಯಾರಾದರೂ ಪುಣ್ಯಾತ್ರು ಬಂದು 2 ರೂಲ್ಸ್ ತೆಗೀರಿ, ದಯವಿಟ್ಟು ಯಾರಾದರೂ ಬನ್ನಿ, 2 ರೂಲ್ಸ್ ತೆಗೀರಿ ಸಾಕು, ಏನು ಬೇಡ. 1 ಜಾತಿ ಅನ್ನೋದ, 2 ಹೆಣ್ಣು ಗಂಡಿಗೂ ಸಮಾನತೆ ಕೊಡಿ. ಹೌದು ಅಲ್ವಾ? ಇನ್ನೊಂದಿದೆ ಮಾಡಿ, ಸೋಂಬೇರಿಗಳಿಗೆ ಯಾರ್ಯಾರು ಸೋಂಬೇರಿ ಮಾಡ್ಯಾರ ಅವ್ರಿಗೆ ಸರ್ಕಾರ ಸವಲತ್ತು ನಿಲ್ಲಿಸ್ಬಿಡಿ. ಅಂದ್ರೆ ಅಪ್ಪ ಅಮ್ಮಂಗೆ ಯಾರು ಹೊಡಿತಾರ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ಲಿ. ಎನ್ಕೌಂಟರ್, ಡೈರೆಕ್ಟ್ ಎನ್ಕೌಂಟರ್ ಯಾರು ಮಾಡ್ತಾರ? ಯೋಗಿ ಆದಿತ್ಯನಾಥ್ ಏನ್ ಮಾಡ್ತಾರೋ ಆ ಥರ ಮಾಡ್ಲಿ. ಅವ್ರ ಮಾತ್ರ ದೊಡ್ಡರಲ್ಲ ನಾವು. ಎಲ್ಲ ಈಗ ಜಾಸ್ತಿ ಬರೋದು ತಮ್ಮ ಜಾಸ್ತಿ ಅದೇ ಬರೋದಲ್ಲಪ್ಪ. ಮಗ ಹೊಡಿತಾನೆ, ಮಗಳು ಹೊಡಿತಾನೆ ಅಂದ್ರೆ ಏನ್ ಮಾಡಿ? ಅಲ್ಲಿ ಮಗ ಒಬ್ಬ ಎದಿ ಬಂದಾರ, ಒಂದು ಅಮ್ಮ ಐತೆ, ಮಕ್ಕಳು ಓದ್ದರಿದ್ದಾರೆ, ಹೊಡಿತಾರೆ ಅಂದ್ರೆ ಏನ್ ಮಾಡೋದು? ಮಕ್ಕಳನ್ನ ಒಳ್ಳೆ ಬುದ್ಧಿ. ನಾನು ಒಂದೇ ಮಾತು ಹೇಳ್ತೀನಣ್ಣ, ನಿಮ್ಮ ಮಕ್ಕಳಿಗೆ ನೀವು ಏನಾರ ಓದಿಸಿ 3 ಡಿಗ್ರಿ ಕಲಿಸಿ. 1 ಡಿಗ್ರಿ ತಾಯಿ ತಂದೆ ಅಂದ್ರೆ ಏನು ಅಂತ ಕಲಿಸಿ. 2ನೇದು ಯಾರು ಯಾರ ಬಗ್ಗೆನೂ ಮಾತಾಡೋ ಅರ್ಹತೆನಿರಲ್ಲ, ಏಕತೆ ಇರೋದಿಲ್ಲ, ಯಾರ ಬಗ್ಗೆ ಮಾತಾಡೋದು ಬಿಡಿ. 3ನೇದು ಸಾಲ ಮಾಡಿ ಉಂಡು ಮಂಕಣದ ಬಿಡಿ, ಟೈಮ್ ವೇಸ್ಟ್ ಮಾಡ್ಬೇಡಿ. ಅಂದರೆ ರಸ್ತೆಯಲ್ಲಿ ಕೇಕ್ ಕಟ್ ಮಾಡಿ, ಬರ್ಡೇ ಮಾಡಿ, ವೆಡ್ಡಿಂಗ್ ಮಾಡೋ ಬದಲು ಯಾವ್ದಾರು ಅಂದಾಜ್ ಊಟ ಹಾಕ್ಸಿ, DJ ಹಾಕಿ ಕುಡಿಯೋ ಬದಲು ಊರಿಗೆ ಬೋರ್ ಹಾಕ್ಸ್ಕೊಳ್ಳಿ. ಸಂಘ ಸಂಸ್ಥೆ ಮಾಡ್ಕೊಬೋದು, ಊರಿಗೊಂದು ರಸ್ತೆ ಮಾಡಿಸ್ಕೊಂಡು ಊರಿಗೊಂದು ಶಾಲೆ ಓಪನ್ ಮಾಡ್ಕೊಳ್ಳಿ. ನಿಮ್ಮೂರಿಗೆ ನಿಮ್ಮ ಮಕ್ಕಳು ಶುದ್ಧವಾಗಿ ಓದ್ತಾರೆ. ಯಾರು ಮಾಡ್ತಾರ ಕೆಲಸ? ಯಾರು ಮಾಡೋದಿಲ್ಲ, ಯಾರು ಹೆಲ್ಪ್ ಮಾಡೋದಿಲ್ಲ. ಬರೀ ಜನ ಬಗ್ಗೆ ಒಂದು ತಲೆ ಇರೋದು 2 ಮಾತು ಹಚ್ಚಿಂದ ಹೋಯ್ತು, 2 ಮಾತಾಡ್ಬೇಕು ಕುಂತಿದ್ದೆ, ನಿಮ್ಮಿಂದ ಹೋಯ್ತು. ಐ ಲವ್ ಯು ಅಣ್ಣ. ಭಾರ ನಿನ್ನ ಮುಟ್ತೀನಿ ಅಣ್ಣ, ನೀನು ಬೇಜ ಮಾತಾಡ ಭಾರ ಅಣ್ಣ. ಅದು ನಿಮ್ಮ ಪ್ರೀತಿ ಮುಂದೆ ಯಾವುದೂ ಇಲ್ಲ ಕಣ್ಣ, ಯಾವ ಗೌರವೂ ಇಲ್ಲ, ಯಾವ ಸನ್ಮಾನವೂ ಇಲ್ಲ. ನನಗೆ ಜನಗೆ ಅದೇನೋ ನಂಗೆ ಜನ ಕಂಡು ಬದುಕಲಿಕ್ಕೆ ಯಾಕಂದ್ರೆ ತಿನ್ನ ಕಣ್ಣಲ್ಲೇ ಬಂದು ಊಟ ಕೊಡ್ತೀರಿ, ಅಕ್ಕಿ ಕೊಡ್ತೀರಿ, ಬೆಲ್ಲ ಕೊಡ್ತೀರಿ, ಬಟ್ಟೆ ಕೊಡ್ತೀರಿ. ಇದಕ್ಕಿಂತ ಶ್ರೀಮಂತ ಏನಿದೆ? ಹಾಂ, ದೊಡ್ಡ ಚೇರ ಕೊಡ್ಕೊಂಡು ಶ್ರೀಮಂತ ಅಲ್ಲ, ದೊಡ್ಡ ಮನೆ ಕಟ್ಟ ಶ್ರೀಮಂತ ಅಲ್ಲ. ಹಾಂ, ಒಂದೇ ಒಂದು ಮಂಚಾನ ದಪ್ಪ ಮಾಡಿಕೊಟ್ರದು, ಆಸೆ ಇಟ್ಟು ಇದನ್ನ ಮಂಚ ಮಲಗಿಲ್ಲ. ಎಲ್ಲಿ ಮಾಡ್ತೀಯಪ್ಪ? ನೆಲದ ಮೇಲೆ ಸುಖವಾಗಿ ಗ್ರೇಟ್, ಸುಖವಾಗಿ ನಿದ್ದೆ ಬರ್ತದೆ. ಅಪ್ಪ ನಮ್ಮ ಅಪ್ಪ 6 ಗಂಟೆ ಮೇಲೆ ಮಲಗಿದ್ರೆ ಸೋಂಬೇರಿ ನನ್ನ ಮಕ್ಕಳು ಅನ್ಬೇಕಂದ್ರೆ ಹೊಡೆಯೋನು ಮೆಸೇಜ್ ಉದ್ರ ಹಾಕೊಂಡು ಕುಡಿಯೋದು ಕಲ್ತಿಲ್ಲ, ತಿನ್ನೋದು. ಲಾರಿ ಡ್ರೈವರು, ಬಸ್ ಡ್ರೈವರು, ಆಟೋನ ಓಡಿಸ್ತೀನಿ, ವೆಲ್ಡಿಂಗು ಮಾಡ್ತೀನಿ. ನಮ್ಮ ಅಪ್ಪನೂ ದಿವಸ ಕೈ ಮುಗಿಬೇಕು. ನಮ್ಮ ಅಮ್ಮ ಕೂತಿದ್ದು ನಾನು ನೋಡಿಲ್ಲ. 12 ಗಂಟೆ ಆದರೂ ಮಾತಾಡ್ತಾ ಇರ್ತಾಳೆ, 4 ಗಂಟೆಗೆ ಎದ್ದು ನೀರು ಹಾಕ್ತಾ ಇರ್ತಾಳೆ. ಅವ್ರಿಗೆ ಗೊತ್ತಿರೋದೊಂದೇ, ನಾವು ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ. ಈಗೆಲ್ಲ ಬಿಗ್ ಬಾಸ್ ಏನು ಬರುತ್ತೆ, ಸೀರಿಯಲ್ ಏನು ಬರುತ್ತೆ, ಕಂಡ ಮನೆಗೆ ಏನಾಗುತ್ತೆ ಅಲ್ಲಪ್ಪ, ಕಿಟಕಿ ಇರಬೇಕು, TV ಮೊಬೈಲ್ ಡೈವರ್ಸೆ. ಕಲ್ಲು ಜಾರ ಕಲ್ಲು, ಕಾಲು ನೋವು. ಹೌದು, ನಮ್ಮ ಕಲ್ಲು ಏನು ಬರಲ್ಲ, ನಾವು ಒರಿಜಿನಲ್ ಕಲ್ಲು. ಹಾಂ, ಇಲ್ಲಣ್ಣ, ಜನಕ್ಕೆ ಯಾರೇ ಇವತ್ತು ಹೇಳ್ತೀನಿ ಬೇಜಾರು ಕೂಡ, ಇವತ್ತಿನ ಜನಾಂಗ ಹೆಂಗೈತೆ ಅಂದರೆ ಮುಂದೆ ಪ್ರಪಂಚ ಏನಾಗುತ್ತೆ ಅಂತ ಹಂಗೆ. ಇಲ್ಲ ನಮಗೆ ನಾವು ಅದು ಸೆಕೆಂಡ್ರಿ, ಅದು ಪತ್ರಕರ್ತ ಅನ್ನೋದು ದಯವಿಟ್ಟು ಬೈಕ್ ಬಿಡ ಅಂತರ ಕೊಟ್ಟಿದ್ನ ಅವತ್ತು ನಿಮಗೆ ಕೊಟ್ಟಿದ್ನಾ? ಯಾವ ತಮ್ಮ? ಹಾಂ ಅಣ್ಣ, ನಾನು ಹೇಳ್ದ
ಇವತ್ತಿನ ಜನಾಂಗ, ಇವತ್ತಿನ ವಾತಾವರಣ ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಪರಿಜ್ಞಾನವೇ ಇಲ್ಲ, ಜ್ಞಾನವೇ ಇಲ್ಲ. ಮಳೆ ಬರಲಿ ಅಂತ ಯಾರು ಕೇಳಿಲ್ಲ. ಒಬ್ಬೊಬ್ಬರು ಚಿತ್ರದುರ್ಗದಿಂದ ಬಂದು ಕೇಳ್ತಾರೆ, ಒಂದು 4 ಬೋರ್ ಫೇಲ್ ಆಗುತ್ತೆ, ಚೂರು ಹಳ್ಳಿ ಸೇವೆ ಮಾಡಿ ಒಂದು ಬೋರ್ ಹಾಕ್ಸ್ಕೊಳ್ತೀನಿ ನಾವು, ಈಗ ಕಷ್ಟ ಅಂತ ತಂಗಿ ಅಂತರಿಗೆ. ಅವಳು ಮತ್ತೆ ಬಂದು ಕೇಳ್ತಾಳೆ, ಗುರುಗಳು ನೀವು ಮನ್ಸು ಮಾಡಿರಿ, ಈ ತಾಯಿ ಮನ್ಸು ಮಾಡಿರಿ, ಈ ದುರ್ಗಮ್ಮ ಮನ್ಸು ಮಾಡಿರಿ, ಎಲ್ಲರಿಗೂ ನೀರು ಬರ್ತೀವಿ, ನೀರು ಬರಲಿದೆ ಓದೋ ಕೇಳ್ತಾರೆ. ಎಲ್ಲ ಸೇರಿ ಪೂಜೆ ಮಾಡ್ತೀವಿ, ಮಳೆ ಬರುತ್ತೆ. ಇನ್ನು ನಂಜನಗೂಡಿಂದ ಬಂದು ಮೈಸೂರಿಂದ ಬಂದು ನಿನ್ನಂತ ಮಗು ಹುಟ್ಟಬೇಕು ಅಂತ ಒಂದು ಗಂಡ ಹೆಂಡತಿ ಕೇಳ್ತಾರೆ. ದೇಶಕಾಯ ಯೋಧ, ಒಂದು ಟೀಚರ್ ಅಂತೆ. ಇನ್ನು ಹಾಸನ ಡಾಕ್ಟರ್ ಗಂಡ ಹೆಂಡತಿ ಇಬ್ರು ಬಂದು ಕೇಳ್ತಾರೆ, ಸ್ವಾಮಿ ನೀವು ಮಾಡ್ತಿರೋ ಸೇವೆ ಭಾಳ ಒಳ್ಳೇದು ಅಂತ. ಇನ್ನೆಲ್ಲ ಕೇಳೋದು ಒಂದೇ, ಮನೆ ಅರ್ಧ ಕಟ್ತೀನಿ, ಗಂಡೊಡೆಗೆ 8 ಮಗು ಹೇಳುತ್ತೆ, ಮಗು ಆಗ್ತಾವ, ಈ ಥರ ಕೇಳ್ತಾರೆ. ಹೆಚ್ಚಿನ ಮನೆ ಕಟ್ತೀವಿ, ಕಾರ್ ಸಾಲ ತೀರ್ತಾ ಇಲ್ಲ, ಮಗನ ಕೆಲಸ ಇರ್ತಾ ಇಲ್ಲ, ಮಗಳಿಗೆ ಒಳ್ಳೆ ಗಂಟು ಬೇಕು, ಇದನ್ನೇ ಕೇಳ್ತಾರೆ ವಿನಃ ಮಳೆ ಬತ್ತಿಲ್ವಲ್ಲ ಮಳೆ ಬರಲಿ ಅಂತ ಯಾರು ಕೇಳಿಲ್ಲ. ತಿನ್ನೋಕೆ ಅನ್ನ ಸಿಗ್ತಲ್ಲ ಯಾರು ಬೆಳೀರಿ ಅಂತ ಯಾರು ಹೇಳ್ತಾ ಇಲ್ಲ. ಈ ಸಮಾಜ ಅದನ್ನ ಯಾರು ಒಪ್ತಾ ಇಲ್ಲ, ಎಲ್ಲ ಮಾರುವಾಗಿದ್ದಾರೆ. ಎಂಥ ಸಮಾಜ ಅಂದರೆ ಈ ಬಣ್ಣದ ಲೋಕಕ್ಕೆಲ್ಲ ಬಣ್ಣದ ಲೋಕ, ಟೋಟಲ್ ಹೇಳ್ಬೇಕು ಅಂದ್ರೆ ಬಣ್ಣದ ಲೋಕ ಅಂದರೆ ಶೋಕಿ ಜೀವನ ಇಷ್ಟ. ಹೇಳಿ ನನಗೆ ಒಂದ್ಸರಿ ಯೋಚನೆ ಬರುತ್ತೆ, ಮುಂದೊಂದು ದಿನ ತಿನ್ನಕ್ಕೆ ಅನ್ನ ಸಿಗಲಿ, ಮನುಷ್ಯ ಸಾಯ್ಬೋದಾ ಅಂತ ಯೋಚನೆ ಮಾಡಿ, ಕುಡಿಯೋದಿಲ್ಲ ಏನಾಗ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾವು. ಉದಾಹರಣೆ ಯಾವ್ದಾದ್ರು ಹಳ್ಳಿ ಕಡೆ ಯಾವ್ದಾದ್ರು ಒಂದು ಕೆರೆ ಓಳೆತ್ತಾರೆ ಅಂದರೆ ಅಲ್ಲೊಬ್ಬ ಅಡ್ಡ ಆಗ್ತಾನೆ. ಓಳೆತ್ತಿರೆ ಅಲ್ಲಿ ನೀರು ನಿಂತ್ಕೊಂಡ್ರೆ ಎಷ್ಟೋ ತೋಟ ಹೊಲಕ್ಕೆ ನೀರು ಬರುತ್ತೆ, ಎಷ್ಟೋ ಹೊಲಕ್ಕೆ ಬೆಳೆ ಬರುತ್ತೆ. ಓಳೆತ್ತಕ್ಕೊಬ್ಬ ಅಡ್ಡ ಸ್ಟ್ರೈಕ್ ಮಾಡ್ತಾನೆ. ಓಳೆತ್ತಿಲ್ಲ ಅಂತ ಯಾರಿಗೆ ಓಳೆತ್ತಿರಿ ಹಿಂಗೆ ಒಂದು ಉದಾಹರಣೆ ಕೊಟ್ಟೆ. ಈಗ ನಮ್ಮ ಸುತ್ತಮುತ್ತ ಕೆರೆ ಓಳೆತ್ತಕ್ಕೆ ಹೋದ್ರೆ ಯಾವಾಗ ಬರ್ತಾನೆ, ಎತ್ತಂಗಿಲ್ಲ ಅಂತ. ಇದು ನಮ್ಮ ಪರಿಸ್ಥಿತಿ. ಆಮೇಲೆ ಒಳ್ಳೇದು ಮಾಡ್ತಾವ್ರೆ ಯಾರು ಬಂದು ಸಪೋರ್ಟ್ ಮಾಡೋದಿಲ್ಲ. ಈಗ ಇಷ್ಟನ್ನು ನಾವು ಸಹಾಯ ಮಾಡ್ತೀವಲ್ಲ, ಯಾರೋ ಒಬ್ಬರು ಬಂದು ನಮಗೆ ರೋಡ್ ಮಾಡಿಸ್ತೀವಿ, ನಿಮಗೆ ಸಹಾಯ ಮಾಡ್ತೀವಿ ಅಂತ ಇವರು ಬರೋರು ಭಾಳ ವಿರಳ, ಭಾಳ ಕಮ್ಮಿ. ಈಗ ದೇವಸ್ಥಾನ ಮಾಡ್ತಾಯಿದ್ದೀನಿ, ಯಾರೋ ಒಬ್ಬ ಎಲ್ಲೋ ಬಂದರ್ಘಟ್ಟ ರೋಡಿಂದ ಬಂದಿನಂತ ಪುಣ್ಯಾತ್ಮ ಲಾರಿಗಳು ಬಂದು ಕೆಂಸಂಡ್ ಹಾಕೋದು, ಇನ್ನೂ ಬೇರೆ ಬಂದು ಇಟ್ಕೆ ಹಾಕೋದ ಪುಣ್ಯಾತ್ಮರು. ಇನ್ನೆಲ್ಲ ಕೇಳೋದೊಂದೇ, ಅಲ್ಲಿ ಮಾಡ್ತೀವಿ ದೇವಸ್ಥಾನ, ಒಳ್ಳೆ ಕೆಲಸ ಮಾಡ್ತೀರಿ ಬಿಡಿ, ಬೇಗ ಮಾಡಿ ಅಂತ. ಇನ್ನು ಕಾರ್ ಬರಲ್ಲ, ಕೈ ಜೋಡಿಸಲ್ಲ, ಕಾರ್ ಬರಲ್ಲ. ಈ ಮೊನ್ನೆ ಯಾರೋ ಬಂದು ನನ್ನ ತಮ್ಮನಂತ ಕೇಳ್ದ, ಸರಿ ಅವ್ನು ಬಂದು ವಯಸ್ಸಾಗಿದ್ದು ಅಣ್ಣಂತ ಕೇಳ್ದ, ಏನಂದಪ್ಪ ಕಾರು ಗೀತಾಗ್ತದೆ, ರೋಡ್ ರೆಡಿ ಮಾಡ್ತೀನಿ ಇಂದ ಹಾಕೋ 50,000 ಅಂದೆ. ದೇವ್ರು ಕೊಡ್ಲಿಲ್ಲ, ಮುಸ್ಲಿಂ ಮನೆಗೆ ಹೋಲ ಅಂದೆ. ದೇವ್ರ ಮುಂದೆ ಬಂದು ಬಾಮ ತಂಗಿ, ದೇವ್ರ ಮುಂದೆ ಬಂದು 4 ಜನ ಒಳ್ಳೆದಾಗಲಿ ಅಡ್ಬಿದ್ದವ್ರೆ ಅಂದ್ರೆ ಯಾರಿದಾರೆ, ಯಾವ ಇದರಲ್ಲಿ, ಯಾವ ಸಭೆಯಲ್ಲಿ, ಯಾವ ಸನ್ಮಾನದಲ್ಲಿ, ಯಾವ ಸ್ಕೂಲಲ್ಲಿ ಉದಾಹರಣೆ ಮಾಸ್ಟರ್ ಸೇರಿಸಿ ಯಾರು ರೈತರಾಗಿ ಹೇಳ್ಕೊಡ್ತೀರಾ? ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರಾ? ಯಾರು ಮಕ್ಕಳು ಇಂಗ್ಲೀಷ್ ಓದಿ ಕಾಲೇಜಿಗೆ ಹೋಗಿ, ಆಮೇಲೆ ಕಾನ್ವೆಂಟಿಗೆ ಹೋಗಿ, ಟ್ಯೂಷನ್ಗೆ ಹೋಗಿ, ಇವೇ ಹೇಳ್ಕೊಡ್ತಾರೆ. ಅದು ಯಾರು ಹೇಳ್ಕೊಟ್ಟಿರಪ್ಪ ರೈತರಾಗ್ರಿ ಅಂತ ತೋರಿಸಿದ್ರು. ನನ್ನ ನಡೀತಾ ಇದೆಯಾ? 100ಕ್ಕೆ 100 ಎಲ್ಲೋ ಅಪರೂಪ, 100ಕ್ಕೆ 10 ಶಾಲೆ ಹೇಳ್ಕೊಡ್ಬೋದೇನಪ್ಪ. ಇನ್ನು 90 ಶಾಲೆಯಲ್ಲಿ ಎಜುಕೇಟ್, ನನ್ನ ಮಗ ಚೆನ್ನಾಗಿ ಓದಬೇಕು. ಎಷ್ಟೋ ಜನ ಹಳ್ಳಿಲಿ ಜಮೀನು ಮಾಡ್ಕೊಂಡು ಸಿಟಿಗೆ ಹೋಗ್ಯಾರ ಓದಿಸ್ಕೋಸ್ಕರ ಮಕ್ಕಳನ್ನ, ಅಲ್ಲಿ ಜಾಡ್ ಸದ್ದು ಮನೆ ಮತ್ತೆ ವಾಪಸ್ ಕಳಿಸ್ತಾರೆ ಮಕ್ಕಳು. ಆಗ ಒಂದು ಬಿಡ್ಕೊಂತೀವಿ. ಮಕ್ಕಳು ಎಲ್ಲಿ ಬೇಕಾದ್ರೂ ಓದ್ಬೋದು, ಒಳ್ಳೆ ವಿನಯ ಕಲಿಸಿ. ನನ್ನ 3 ಡಿಗ್ರಿ ಕಲಿಸಿ, 1 ಡಿಗ್ರಿ ತಾಯಿ ತಂದೆ ಹೊಡಿಬೇಡಿ, 2ನೇ ಡಿಗ್ರಿ ಯಾರ ಬಗ್ಗೆ ಮಾತಾಡಬೇಡಿ, 3ನೇ ಡಿಗ್ರಿ ಸಾಲ ಮಾಡಬೇಡಿ. ಕಾರ್ ಅವೇಪ್ಪ ಮುಂದಿನ ನಂದೆಲ್ಲ ಒಳನ್ಸಿ ಬಿಟ್ಟವ್ರು ಕಾರು. ನನ್ನ ತಮ್ಮ ನಮ್ಮ ಬಂದಿದ್ದ ಮನೆ ಸಹ ಬಿಟ್ಟೋಯೇನೆ, ಇನ್ನು 2 ನನ್ನವೇ, ಪಂಚರ್ ಆಗಲ್ಲ. ಆಟೋಗಳು ಟೆಂಪೋಗಳು ಇವೆ. ಬಡವ ಯಾರು ಕಣ್ಣು ಹಾಕ್ಬಿಡಿ, ಸಾಧ್ಯವಾದ್ರೆ ಬಂದು ಇಲ್ಲ ತಮ್ಮ ಎಲ್ಲದೂ ಮಾಡ್ತಾರೆ. ಗೊತ್ತು ಮಾಡ್ಕೊತೀವಿ. ನಮ್ಮ ಎಷ್ಟು ಜನ ಬಂದು ಎಂತೆಂತ ಮಾತಾಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಎಂತಂಗೂ ಸಿಟ್ಟು ಬರುತ್ತೆ. ನನ್ನ ಬಂದಾನೆ ಯಾರಪ್ಪ ಲೇಟ್ ಆಗುತ್ತಾ ಅಂತ ಕರಿಯಪ್ಪ ಯಾರೋ ಇದ್ದಾರೆ ಅಂದರೆ, ಈ ಸಿಮ್ಮಿಗಿನ ದೇವಸ್ಥಾನ ಏನ್ರಿ ಇಷ್ಟೆಲ್ಲ ಮಾಡ್ತೀರಾ ಅಂತಾನೆ. ಕೊಟ್ಟರೆ ಇಲ್ಲಿ ದೇವಸ್ಥಾನ ನಿಲ್ಲಿಸ್ತೀವಿ ಅಂತ ಬರೋದು, ಬ್ಯಾಡ್ಮಿಷನ್ ಮಾಡೋದು, ಬೇಡ ಮಾತಾಡೋದು. ಯಾಕೆ ನೀವು ಮಾಡ್ತಾ ಸೇವೆ ನಾವು ನಿಮ್ಮ ಸೇವೆ ಮಾಡ್ತೀವಿ, ಕೈ ಜೋಡಿಸ್ತಾರೆ. ಯಾಕೆ ಯಾವನ ಕೈ ಜೋಡಿಸ್ತಾನೆ? ಸುಮ್ಮನೆ ನೋಡಿ 1 ರೂಪಾಯಿ ಯಾವನಿಗೆ ಕೇಳಿಲ್ಲ, ಕೇಳೋದು ಇರುತ್ತೆ. ಯಾರನ್ನ ಕೇಳಿ ಕರ್ಕೊಂಬ, ಖಾಲಿ ಬಿಡ್ತೀನಿ, ನಾನು ಕೇಳಿದ್ದೀನಿ ಕರ್ಕೊಂಬ. ಇತ್ತೀಚೆಗೆ ಒಂದು 20 ಇತ್ತೀಚೆಗೆ ಯಾರೋ ಕೊಟ್ಟು ಇಸ್ಕೊಂತೇನೆ. ಯಾಕೆ ಅಂದರೆ ಮೊನ್ನೆ ಒಂದು ಅಮ್ಮ ಮಗ ಬಂದು ದುಡ್ಡು ನನಗೆ ಕೊಡಕ್ಕೆ ಬಂದರು. ನಾನು ದೇವಸ್ಥಾನಕ್ಕೆ ಹಾಕಿದ್ದೆ, ಅಮ್ಮ ನನಗೆ ಕೊಟ್ಟು ಇಸ್ಕೊಂಡು ಆಯ್ತು ನಾನು ದೇವಸ್ಥಾನ ಕೊಡ್ತೀನಿ ಅಂತ. ಅವನು ಮಗನಿಗೆ ಕೊಟ್ಟರೆ ಮಗ ಹಾಕಿಲ್ಲ, ಪೂಜಾರಿ ಯಾಕೆ ಕೊಡ್ಬೇಕು ಅಂತ ಓದಂತೆ. ಆಕ್ಸಿಡೆಂಟಾಗಿ ಅನ್ಬೋದು. ಅವತ್ತಿನ ಕೊಟ್ಟಿಸ್ಕೊಂತ ಇಲ್ಲಿ ಕೇಳ್ತಾ ಇಲ್ಲ ದೇವಸ್ಥಾನಕ್ಕೋಸ್ಕರ. ಕರ್ಕೊಂಬ ಯಾರು 1 ತೋಲ ನಾನು ದುರ್ಗಾಹಾರ ಅಂತ ಹೇಳಿದ್ದೀನಿ ಕರ್ಕೊಂಬ. 1 ತೋಲ ನಾನು ದುರ್ಗಾಹಾರ ಅಂತ ಹೋಗಲ್ಲ. ಒಂದು ಅಂಗಡಿಗೆ ಊಟ ಮಾಡಿಕೆ ಬಂದಿದ್ದೀನಿ ಫ್ರೀಯಾಗಿ ಅಂತ ಕರ್ಕೊಂಬ. ಎಂತಮ್ಮ ಕರ್ಕೊಂಬ ನೋಡೋಣ. ಒಂದು ಆಡೋದು ಹೋಗ್ತೀನಿ ಅಂತ ಆಡೋದ್ರಂಗೆ ಕೇಳು, ಫ್ರೀಯಾಗಿ ಹೋಗ್ತೀನಿ ಅಂತ. ನಾವು ದುರಹಂಕಾರ ಮಾಡಬಾರ್ದಮ್ಮ. ಆಮೇಲೆ ಬರೋ ಅದೃಷ್ಟ ಇದ್ದರೆ ದುಡ್ಡು ತಾನಾಗೆ ಬರುತ್ತೆ, ಹೆಸರು ಬರುತ್ತೆ, ಕೀರ್ತಿ. ಹೆಸರು ನಾನು ಮಾಡ್ಕೊಂಡಿದ್ದಲ್ಲ, ಮೇಬೂಬ್ ಅಂತ ಬಂದು ಮಗನ ಮಾತು ಫೋಟೋ ಹಾಕಿದ್ದಾನೆ. ಲಿಂಗಾಯತರು ಬಂದು ಕಾಲು ಬರ್ತವೆ ಅಂತ ಅವ್ರ ತಮ್ಮ ಫೋಟೋ ಹಾಕ್ಯಾನೆ. ಈ ಥರ ನಡೀತಿದ್ವಿ. ಪದವಿ ಪ್ರತಿಷ್ಠೆ ತಾನಾಗೆ ಬರಬೇಕು. ಹಾಗಾಗಿ ಪತ್ರಕರ್ತರೆ ಭಾಳ ಮಾತಾಡ್ತೀವಿ, ಮನಸ್ಸು ಬೇಜಾರಾಗ್ಬಿಡಿ. ನಾವು ಏನು ಗೊತ್ತಾ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋ ಅಂತಿದ್ವಿ. ಬಂದಾರೆಲ್ಲ ಕಂಪ್ಲೇಂಟ್ ಕೊಡ್ತೀವಿ. ಯಾರಿಗಮ್ಮ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ಬಂದಾರೆಲ್ಲ ಏನು ಲೇಟ್ ಆಗುತ್ತಾ ಅಂತಾರೆ. ಹಾಗಾಗಿ 9 ಬೆಳಗ್ಗೆ 6 ಗಂಟೆ ತೆಗೆದು 9 ಗಂಟೆ ಮಾಡೀನಿ. 8 ವರ್ಷ ಕೂಡ
ಯಾಕಂದ್ರೆ ನಿಮ್ಗೆ ಅರ್ಥ ಇಲ್ಲ ಸುಮ್ಕಿರು ಮರ್ಯಾಗ ತಟ್ಟು ಬಿದ್ದು ಮೈ ಅಂತ ಹಾಕೊಂಡು ಹೋಗಿ ಸಾಕೋಗಲೇ ಅರ್ಧೈಸ್ಕೋಗ ಇವು ನೋಡಿ ಹಂಗ ನೀನು ನಿಂತಿದ್ದೀನಿ ಮದುವೆ ಮೈಗೆ ಅಂತರ ಹಾಕ್ಕೊಳ್ಳಿ ಮನೆ ಫೋಟೋ ಹಾಕ್ಕೊಳ್ಳಿ ಮದುವೆ ಆಗಲ್ಲ ಅನ್ಬೇಡಿ ಏನು ಬೇಕಾದ್ರೂ ಆಗುತ್ತೆ ನಂಬಿರಿ ಕೈ ಕಾಲು ಬಂದಿದ್ದಾರೆ ಕ್ಯಾನ್ಸರ್ ಬಂದಿದ್ದಾರೆ ಕಾಲೇ ಬಂದು ಕಲ್ಲಾಕ್ ಹೋಗಿದ್ದಾರೆ ಹಾರ್ಟ್ ಅಟ್ಯಾಕ್ ಬದುಕೋದಿಲ್ಲ ಅಂತಕ್ಕಂಥ ಬಿತ್ತರಿಲ್ಲ ಅಪ್ಪ ನಾನು ನಂಬಲಿಕ್ಕೆ ವೈಜ್ಞಾನಿಕ ಸವಾಲಾದ ದೇವಸ್ಥಾನ ನಂಬಿರಿ ಆ ಥರ ದೇವಸ್ಥಾನ ಸರ್ ನಂಗೆ ಅದ ನಿಮ್ಗೆ ಅದ ನಿಮ್ಮ ಮುಗಲ್ ಇಲ್ಲಲ್ಲಿ ಈಗ 9 ಗಂಟೆ ಬೆಳಗ್ಗೆ ತೆಗೆದು 9 ಗಂಟೆ ಮಾಡಿದ್ವಿ ಬೆಳಿಗ್ಗೆ ಬಂದರೆ ನಿಲ್ಲಲ್ಲ ಅಂತ ಸಾಯಂಕಾಲ 6 ಗಂಟೆ ಮೇಲೆ 9 ಗಂಟೆ ಇದ್ದು 6 ಗಂಟೆ ಮಾಡಿದ್ದೀವಿ 6 ಗಂಟೆ ಮೇಲೆ ಬಂದ್ರೆ ಡ್ರಾಪ್ ಮಾಡೋಕ್ಕಾಗಲ್ಲ ಅಂತ ಅವ್ರು ನಿಲ್ಲಲ್ಲ ದೂರ ಹೋಗ್ಬೇಕು ಅಂತಾರೆ ಇಲ್ಲಿಂದಲೋ ತಿಳ್ಕೊಂಡು ಬಂದಿರ್ತಾರಲ್ಲ ಸುಮ್ಮನೆ ಬಂದವರು ಸಾಯಂಕಾಲ ಒಂದು ಸ್ವಲ್ಪ ಲೇಟ್ ಆಗುತ್ತಾ ಅಂತಾರೆ ಹಂಗಾಗಿ ಎಲ್ಲ ಗೋಲ್ಬಿಟ್ಟಿದೆ ಆಮೇಲೆ ಆಲ್ಟ್ ಆದರೆ ಬೆಡ್ಶೀಟ್ ಕೊಡಿ ದಿನ ಕೊಡಿ ಅಂತಾರೆ ಮತ್ತೆ ಯಾರೋ ಒಂದು ಲೇಡೀಸ್ ಕಂಪ್ಲೇಂಟ್ ಕೊಟ್ಟರೆ ಯಾಕೆ ಬೇಕಪ್ಪ ಒಂದು ನನ್ನ ತಮ್ಮ ಒಂದು ಬೈಕಲ್ಲಿ ಡ್ರಾಪ್ ಮಾಡಿದ್ದ ಅವಮ್ಮ ಬೈಕ್ ಎತ್ತಾಗುತ್ತೆ ಕಾರ ಡ್ರಾಪ್ ಮಾಡ್ರೆ ಹಾಕಲ್ವ ಅಂತ ಗೊತ್ತಲ್ಲ ಅದೇ ಇರಿ ಅಮಾವಾಸ್ಯೆ ಗೊತ್ತಾಗುತ್ತೆ ಪತ್ರಕರ್ತ ಹೆಂಗಾಗ್ತಾರೆ ಜನ ಬರೀ ಬನ್ನಿ ಅಮಾವಾಸ್ಯೆನ 10 ಗಂಟೆ ಬನ್ನಿ ಅವ್ರು ನಿಮಗೆ ಸಿಟ್ಟು ಬರೋರು ನೀವು ಹೇಳ್ದಂಗೆ ಕೇಳ್ತೀನಿ ನಾನು ಏನೇ ನಿಮಗೆ ಸಿಟ್ಟು ಬರ್ದ ಹೋದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ ಇನ್ನು ಲೇಟೋ ಅಂತನೊಬ್ಬ ಲೇಟ್ ಏನ್ರಿ ಎಷ್ಟೊತ್ತ ತಿನ್ನಿ ಅಂತ ನಮ್ಮನೆ ಕರೆದು ಕಳಿಸ್ರಿ ಅಂತ ಹಿಂಗಾದ್ರು ಮೊಬೈಲ್ ಕಿಂತಂತನ ಅದರಿಂದ ಬಂದೀವಿ ಇನ್ನು ಲೇಟ್ ಆದ ನಾವು ಯಾರು ಗೊತ್ತಾ ಅಂತಾರೆ ಅವ್ರಿಗೆ ಗೊತ್ತಿರೋರು ಅಪ್ಪ ಅಮ್ಮ ಮಕ್ಕಳಾಗಬೇಕು ಅಂತ ನೀವು ಯಾರು ಆಗಿರಿ ನಿಮ್ಮ ಅಪ್ಪ ಅಮ್ಮ ಮಕ್ಕಳಾಗಿರಿ ಒಳ್ಳೆ ಮಕ್ಕಳಾಗ್ರಿ ನಿಮ್ಮ ಹೆಂಡತಿಗೆ ಒಳ್ಳೆ ಗಂಡ ಆಗ್ರಿ ನಿಮ್ಮ ಗಂಡ ಒಳ್ಳೆ ಹೆಂಡ್ತಾರಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಅಪ್ಪ ಅಮ್ಮ ಆಗ್ರಿ ಮೊದಲು ಆಮೇಲೆ ಕಂಡ ಬಗ್ಗೆ ಮಾತಾಡೋದು ಯೋಚನೆ ಮಾಡೋಣ ಎಂತಮ್ಮ ಆಮೇಲೆ ಎಲ್ಲರೂ ಹೋದ್ರೆ ಕಾಯೋದನ್ನ ಯೋಚನೆ ಮಾಡಿ ಈ ಕ್ಷೇತ್ರ ಪವಾಡ ಒಂದು ನಂಬಿಕೆ 2 ಕಾಯ ತಾಳ್ಮೆ ಇರಬೇಕು ಒಂದು ಗಡಿಯಾರ ಟಿವಿ ಟೈಮ್ ಫೋಟೋ ನಂಬಿಕೆ ಇದ್ರೆ ಪಾಸ್ ಆಗ್ತಾ ಸ್ಟಿಕ್ಕರ್ ನಂಬಿಕೆ ತೇರ್ಕೊಂಡೋಗಿ ನಂಬಿಕೆ ಇದ್ರೆ ಮತ್ತೆ ಬನ್ನಿ ನಂಬಿಕೆ ಇಲ್ಲ ಅಂದರೆ ಬಾಯಿ ಮಿಷನ್ ಮನೆಗಿರಿ ಇದೇ ಕ್ಷೇತ್ರ ಅಲ್ಲ ಯಾವುದೇ ಕ್ಷೇತ್ರಕ್ಕೆ ಹೋದ್ರು ನಿಮ್ಮ ಅಹಂಕಾರಗಳು ಬಿಟ್ಟು ಮನೆಗೆ ಹೋಗ್ರಿ ಏಕೆಂದರೆ ಮನುಷ್ಯ ಹೊತ್ಕೊಂಬರೋಗ್ಲು ಹುಟ್ಟಾಗಲೂ ಹೊತ್ಕೊಂಬರ್ಬೇಕು ಸತ್ತ ಹೊತ್ಕೊಂಡು ಹೋಗ್ಬೇಕು ಮಧ್ಯ ಮೂರಿಸಿ ದುರಂಕಾರ ಮಾಡಬೇಡಿ ಮಲ್ಕೊಬರ್ತಮ್ಮ ಅಲ್ಲ ಮಧ್ಯ ಮೂರಿ ದುರಂಕಾರ ಮಾಡಬೇಡಿ ಲಾಸ್ಟಿಗೆ ಉಳಬಿ ಸತ್ತೋಗ್ಬಿಡ್ತೀನಿ ನಾನೊಂದು ಹೇಳ್ತೀನಿ ಪುಣ್ಯಕ್ಷೇತ್ರಕ್ಕೂ ಯಾವ ಒಂದು ಗಲಾಟೆ ಮಾಡ್ತಾನೆ ಅವ್ರು ಉಳಬಿ ಸತ್ತೋಗ್ಬಿಡ್ಬೇಕು ತಮ್ಮ ನಮ್ಮ ಅಕ್ಕ ನಮ್ಮಮ್ಮ ನಾವೆಲ್ಲ ಕಷ್ಟಪಡ್ತಾನಿದ್ದೀವಿ ಜನ ದಿನಕ್ಕೆ ಒಬ್ಬರಾಗ ಇವತ್ತು ಯಾರು ಬಂದಿದ್ದೀವಿ ಇವತ್ತಾರು ನಾನೇ ಚಿನ್ನ ಕನ್ನಡಾಗಿದ್ದೆ ನಾವು ಕರೆಂಟೇ ಕಂಡು ಸೀಟೇ ಕಂಡಿಲ್ಲ ಲಾಕೆ ಕಣಕ್ಕಿಲ್ಲ ಸಾಕು ಸಾಧನ ಹೋದರೆ ಯಾರಿಗಾರ ಸೀಟ್ ಕೊಡಿಸಿ ಮಳೆ ಬಂದು ಏನಕ್ಕಲ್ಲ ಬಿಸಿಲು ಒಣಗಲ್ಲ ಅಲ್ವಾ ರಸ್ತೆಗೆ ಗಲಾಟೆ ಮಾಡಿ ರಸ್ತೆ ಸಹ ಆತ ನಿಮ್ಮೂರ ಬುದ್ಧಾರ್ ಸಹಾಯ ಬದಲು ಸಂಘ ಮಾಡ್ಕೊಂಡು ರೋಡ್ ಮಾಡ್ಕೊಂಡು ಸ್ಕೂಲ್ ಇಂಪ್ರೂವ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ನಿಮ್ಮೂರಾಗೆ ಓದ್ತಾರೆ ಬೇರೆಯವ್ರಿಗೂ ಅವಶ್ಯಕತೆ ಇಲ್ಲ ಅದಲ್ವಾ ಒಂದು ಬೋರ್ ಹಾಕ್ಕೊಳ್ಳಿ ಬೇಸಿಗೆ ನೀರು ಬರುತ್ತೆ ಬೀಜ ಹಾಕ್ಕೊಂಡು ಕುಣಿದು ನಮ್ಮ ಬಾಸು ನಿಮ್ಮ ಬಾಸು ಅನ್ನೋದಿಲ್ಲ ಆರಾಮ ನೀವು ಕುಡೀರಿ ಫಿಲ್ಟರ್ ನೀರು ನಮ್ಮಂತ ಬಡಪಾಯಿಗಳ ತೊಟ್ಟು ನೀರು ದನಕಾರ ಕುಡಿತವೆ ದನಕಾರ ಬಗ್ಗೆ ಯಾರಿಗಾರು ಗಮನ ಇದ್ದೇನೆ ಒಂದು ದನಕಾರ ಹಾಕಿದೆ ಅಂದ್ರೆ ಯಾವನಾರವ ಅಲ್ಲೋ ನೋಡ್ರೆ ಯಾವ ಇವು ಎಲ್ಲ ಹಾಕಿನಿ ಎಲ್ಲ ಇನ್ನಕ್ಕೆ ಶನಿ ಸಾಕು 34 ಕೊಟ್ಟೊಳಗೆ ಇಷ್ಟೊಂದು ಜನಸೇವೆ ಮಾಡ್ಕೊಂಡು ಮನೆ ಕಟ್ತೀನಿ ಅವಾಗ ಎಷ್ಟು ನಂದಿನಿ ಗೊತ್ತೀನಿ ಬರ್ತೀನಿ ಕೇಳೋ ಎಷ್ಟಿಲ್ಲ ಏನಾರೆ ನೀವೆಲ್ಲ ಬರ್ತೀರಿ ಬರ್ರಿ ತಮ್ಮ ಯಾವ ಸಾಹಿತ್ಯ ಗೊತ್ತು ಇಲ್ಲ ಮಮ್ಮಿ ಅನ್ನಲ್ಲ ಅನ್ಬಾರ್ದು ನೀನು ದೊಡ್ಡರು ನಾನು ಯಾವುದೇ ಕಾರಣ ದೊಡ್ಡವ್ರನ್ನ ನಾನು ಯಾವರಿಂದ ಮಮ್ಮಿ ಹಾಯ್ ಮಗಳೇ ಹಾಯ್ ತಂಗಿ ಟೈಮ್ ನಾನು ಜನ ಹೊಡಿತಾ ಇದ್ದೆ ಏನು ಕೆಲಸ ಮಾಡಿಲ್ಲ ಅಂತೆಲ್ಲ ಮೆಸೇಜ್ ಹಾಕ್ಬಿಟ್ಟಿದ್ದೆ ಎಲ್ಲ ಕೆಲಸ ಮಾಡ್ಬಿಟ್ಟಿನಿ ಯಾರು ಕೆಲಸ ಮಾಡಿಲ್ಲ ಕಂಡರ ಬಗ್ಗೆ ಮಾತಾಡಿಲ್ಲ ಟೈಮ್ ವೇಸ್ಟ್ ಮಾಡಿಲ್ಲ ಆಯ್ತಾ ತಂಗಿ ದೊಡ್ಡ ಕೆಲಸ ಮಾಡಿ ಗಂಡನ ಸಾಕಿ ಮಕ್ಕಳು ಸಾಕಿದೆ ಅಂದರೆ ಯಾವ ಊರು ನಿಂತೀನಿ ನಮ್ಮೂರೇ ಎಲ್ಲಲ್ಲ ಜೋಳ ಹಾಯ್ ಮಕ್ಕಳನ್ನ ಚೆನ್ನಾಗಿ ಓದಿಸು ತುಂಬ ಓದ್ಸೋಕೆ ಹೋಗ್ಬೇಡ ಅವ್ರು ಬುದ್ಧಿ ಬರೋಷ್ಟು ಸಾಕು ಅತಿಯಾಗಿ ಓದೋಬೇಡ ಇದು ನೀವು ಹುಡುಕೋ ಏನು ಬೇಡ ನಿಮ್ಮ ಯಜಮಾನ್ರು ಚೆನ್ನಾಗಿ ನೋಡಿ ದುಡ್ಡಿಲ್ಲ ಅಂತಕ್ಕಂಥವ್ರು ಒಂದು ಫೋಟೋ ತೊಗೊಳ್ಳಿ ಸ್ಟಿಕ್ಕರು ಫೋಟೋ ಒಂದೇ ರೇಟು 50 ರೂಪಾಯಿ ಸ್ಟಿಕ್ಕರು ಯಾರಿಗೂ ಬಡಬಗ್ಗರಿಗೆ ಬೈಕಿಗೆ ಅಂತ ಮಾಡ್ತಿದ್ದೀನಿ 50 ರೂಪಾಯಿ ಸ್ಟಿಕ್ಕರ್ 50 ರೂಪಾಯಿ ಫೋಟೋ 50 ರೂಪಾಯಿ ಫೋಟೋ ಇದೆ ಇರ್ಲಿಕ್ಕಂದ ಇರುತ್ತೆ ಏನು ಮಾಡ್ತೀರಾ ಅಂದರೆ ಅದೇ 50 ರೂಪಾಯಿ ಕೊಟ್ಟು ಫೋಟೋ ತೊಗೊಳ್ಳಿ 100 ರೂಪಾಯಿ ಕೊಟ್ಟು ಆಗಲ್ಲ 50 ಕೊಟ್ಟು ತೊಗೊಳ್ಳಿ 100 ರೂಪಾಯಿ ಕೊಟ್ಟು ಗ್ಲಾಸ್ ಹಾಕಿ ಸ್ಟಿಕ್ಕರಿಗೆ ಪೂಜೆ ಮಾಡೋಕ್ಕಾಗೋದಿಲ್ಲ ಉದಾಹರಣೆ ಮನ್ನೊಂದು ಹಾಕಿದ್ದೀನಿ ಯಾರೋ ಅಂಗಡಿ ತೊಗೊಂಡೋಗಿ ಅಂಗಡಿ ಹಾಕಿದಂತೆ ಅಂಗಡಿ ಚೆನ್ನಾಗಿ ವ್ಯಾಪಾರ ಆತಂತೆ ದೊಡ್ಡ ಅಂಗಡಿ ಸಣ್ಣ ಅಂಗಡಿ ಬಿಟ್ಟು ದೊಡ್ಡ ಅಂಗಡಿ ಹೋಗುವಾಗ ಸ್ಟಿಕ್ಕರ್ ಕೀಳ್ದಂಗೆ ಬಿಟ್ಟೋಗ್ಯಾರೆ ಬಿಟ್ಟೋದ್ಮೇಲೆ ಮತ್ತೆ ಬರ್ಬೋತಾರೆ ಸ್ಟಿಕ್ಕರ್ ಕೀಳಕ್ಕಾಗೋದಿಲ್ಲ ಫೋಟೋ ಮಾಡ್ಕೊಳ್ಳಿ ದಯವಿಟ್ಟು ತಂಗಿ ಫೋಟೋ ಮಾಡ್ಕೊಂಡು ಪೂಜೆ ಮಾಡಿ ತೇರು ತಗೊಂಡು ಸಾಕು ಆಮೇಲೆ ನೀವು ಮನೆಗೆ ಹಾಕ್ಬೇಕು ಅಂದರೆ ಅಲ್ಲಿ ಕುಂಕುಮ ತಗೋಕಂದ ಚೊಂಬೊಳಗೆ ನೀರಕ್ಕೆ ಪೂಜೆ ಮಾಡುವಾಗ ಫೋಟೋ ಕಡೆಗೆ ಇಡು ಹೇಳಿದ್ದೀನಿ ಅವಾಗ ಕುಂಕುಮ ಒಂದು ಸ್ವಲ್ಪ ತೇರ್ತು ಹಾಕಿ ತುಂಬಿ ನೀರಿಗೆ ಎಲ್ಲ ಕಡೆ ಉಗ್ಗುಕಂದ ಕೈಯಲ್ಲಿ ಹೋಗ್ಬೇಡ ಸೊಪ್ಪು ತಗೋ ಸ್ವಲ್ಪ ಬೇಯಿಸೋದು ಸಿಕ್ಕಿಲ್ಲ ಅಂದರೆ ಮನೆ ಮುಂದೆ ಗಿಡ ಸ್ವಲ್ಪ ಮುಡ್ಕೊ ಮಾಡ್ತೀಪ ಮಾಲಿಕಂದ ನಾನು ಬರಲ್ಲ ಕೆಲಸಕ್ಕೆ
ಎಷ್ಟು ಸಂಬಳ ಈಗ? 30-35 ಕರೆಕ್ಟ್ ಅಲ್ವಾ? ಮೊದಲಿಗೆ ನೇರ ಮುಡ್ಕೊಂತೀಯ ಮಗಳು ಮುಡ್ಕೊಂತೀಯ? ಮಗಳೇನು ಬಿಟ್ಟು ನೀವು ಉಳ್ದಾರೆಯ ಯಾಕೆ ತಂಗಿ ಏನೇನು ಸಿಕ್ಕಿದೆ ಯಾರೇ ಬೇಕು ಅಲ್ವಾ? ನೀವು ಬೆಳಗಿದ್ದೀವಿ ಮುಖ್ಯ ನಾನು ಇಲ್ಲಿ ಮುಖ್ಯ ಬರಲ್ಲ ಬರಲ್ಲ ಅಲ್ಲಪ್ಪ ಅಕ್ಕ ಕಾಲಿ ಒಳಗೆ ದೊಡ್ಡರಲ್ಲಪ್ಪ. ಒಂದ್ಸರಿ ಅಕ್ಕ ಅನ್ನ ಮುಗೀತು ಮಾಡಲ್ಲ ಇಲ್ಲಿ ಬರಕ್ ನಂಗೆ ದೊಡ್ಡವರು ಅಂತ ಮನ್ಸಿಗೆ ಬಂದ್ರೆ ಅವ್ರ ನಿನ್ ಕೊಡಲ್ಲ ಯಾರು ಕೂಡ ಕಾಯಿ ಮಾಡಲ್ಲ ನಾನು. ಚೆನ್ನಾಗಿದೆ ದೇವ್ರು ಖಾಲಿ ಬೆಳಗ್ಬೇಡ ನೋಡಿ. ಒಂದ್ಸರಿ ಹಂಗೆ ಲೈವಲ್ಲಿ ಹಾಕ್ಬಿಡ್ತೇನಂತೆ. ಸುಮಾರು ಜನ ಕೆಲಸ ಆದ್ಮೇಲೆ ಏನು ಮಾಡ್ತೀರಾ ಅಂದರೆ ದೇವ್ರನ್ನ ನೆಗ್ಲೆಕ್ಟ್ ಮಾಡ್ತೀರಿ, ಅಂತರಗಳನ್ನ ಬಿಸಾಕ್ತೀರಿ, ಫೋಟೋಗಳು ಬಿಸಾಕ್ತೀರಿ. ಬೇಡವಾದ್ರೆ ಸುರಕ್ಷಿತ ಹಾಕಿಟ್ಬಿಡಿ. ಕೈ ಕೇಳುತ್ತಾ? ಬೇಡವಾದ್ರೆ ಎಲ್ಲಿ ಬೇಕಲ್ಲಿ ಇಟ್ಬಿಡಿ ಅಕ್ಕ. ಬೇಡವಾದ್ರೆ ಮರ್ತ್ ಕೆಳಗೋ ನೀರೊಳಗೆ ಬಿಡಿ, ದಯವಿಟ್ಟು ಎಸಿಬೇಡಿ. ಎಲ್ಲ ಲೈವಲ್ಲಿ ಹಾಕಿ ಎದುಸನೆ ಅನ್ಕೊಬಿಡಿ. ಸುಮಾರು ಜನ ಇದೇ ಥರ ಬರೋದು. ಮೊನ್ನೆ ಒಂದು ಯಾರೋ ಮಗು ಪ್ರೆಗ್ನೆಂಟ್ ಆದಮೇಲೆ ಬ್ಯೂಟಿ ಪಾರ್ಲರ್ ಅಂತರ ತೆಗೆದು ಮಗುನೇ ಇಲ್ಲ ಮಾಡ್ಕೊಬಿಡಿ. ಕೇಳ್ಕೊಂಡ್ರ ಆಮೇಲೆ ಗಾಡಿ ಸ್ಟಿಕ್ಕರ್ ಹಾಕಿಲ್ಲ ಅಂದರೆ ನಾವು ಪೂಜಾರಿಂದ ಬೈಕೊಂಡು ಹೋಗಿ ಆಕ್ಸಿಡೆಂಟಾಗಿ ತಲೆನೇ ಇಲ್ಲ. ಹಂಗೆಲ್ಲ ಮಾಡ್ಕೊಬೇಡಿ. ನಾವು ನಮ್ಮನ್ನೇ ನಿಮ್ಮ ಗಾಡಿ ಸ್ಟಿಕ್ಕರ್ ಹಾಕಿ ಅಂತ ಹೇಳೋದು ಯಾವುದೇ ಅನಾಹುತ ಆಗದಿರಲಿ ಅಂತ. ಬೇಕಿದ್ರೆ ಹಾಕ್ಕೊಳ್ಳಿ, ಬೇಕಾದ್ರೆ ಅಂತರ ಹಾಕ್ಕೊಳ್ಳಿ, ಬೇಕಾದ್ರೆ ಮತ್ತೆ ಬನ್ನಿ ಅಲ್ದಮ್ಮ. ಇಲ್ಲ ಸುಮ್ಮನೆ ಏನೋ ಮಾತಾಡ್ಕೋಬೇಡಿ. ಏನಮ್ಮ ತಲೆ ಮೇಲೆ ನೋಡಿದಿನ ಹೋಗಿ ಮಳೆ ಹೊಡೆದಿನಿ ಮತ್ತೆ ಬೆಳಿದಂಗೆ ಕಂಡಿದೆ. ನನ್ನ ತಾಯಿ ಕಾಯಿ ವೈನ್ ಆದರೆ ನಾನು ಬರ್ತಿದ್ದೆ. ಆಮೇಲೆ ಡಾಕ್ಟ್ರ್ ಹತ್ರ ಸಂಜೆ ಡಾಕ್ಟ್ರ್ ಹತ್ರ ಆಮೇಲೆ ಬರಲಿಲ್ಲ. ಆಸ್ಪತ್ರೆಗೆ ಹೋಗಿದ್ದೆ. 80,000 ಕೇಳಿದ್ರು. ಆಮೇಲೆ ಜಾಜೂರಿಗೆ ಹೋದೆ. ಅವರು 15,000 ರೆಡಿ ಆಗುತ್ತೆ. ಈಗ ಕೈ ಹುಷಾರಾದ್ಮೇಲೆ ಬಂದಿಲ್ಲ ಅಂತ ಮತ್ತೆ ಕಾಮರ್ಕೊಂಡು ಬಂದಿದ್ಯಾ? ಬಂದಿದ್ದೆ. ಕೈ ಹುಷಾರಾದ್ಮೇಲೆ ಬೈ ಕುಡಿಯೋಕೆ ಆಗ್ತಿರಲಿಲ್ಲ. ಬಂದು ಒಣ್ಣಕಾಯಿ ಮುಟ್ಕೊಂಡು ಹೋಗಿದ್ದೆ. ಅದಕ್ಕೆ ನಾನು ತಿರ್ಸ್ತಿದ್ದೆ, ನಂಗೆ ತಿರ್ಸ್ತಿದ್ದೆ. ಇಲ್ಲ ಅದೊಂದು ಬ್ಯಾಲೆನ್ಸ್ ಇತ್ತು. ಅದಕ್ಕೆ ಈ ಬ್ಯಾಲೆನ್ಸ್ ಆಗತ್ತೆ ಈಗ. ಅದಕ್ಕೆ ನೋಡಿ ಹಿಂಗೆ ಮಾಡ್ಕೊಳ್ಳಿ. ಒಂದು ಆ ಕೆಲಸ ಮೇಲೆ ಇನ್ನೊಂದು ಕೆಲಸ ಮಾಡ್ಕೊಂಡು ಬೇಕು ನೀವು ಮಾಡ್ಕೊಳ್ಳಿ. ನಾನು ವಿಡಿಯೋ ಮಾಡೋದು ಹಾಕೋದು ನಿಮಗೆ ಎದುಸಕ್ಕಲ್ಲಪ್ಪ. ಯಾಕೆಂದರೆ ಜಗನ್ಮಾತಿ ಗೊತ್ತಿರ್ತಿಲ್ಲಿ ಬಂದಾರೆಲ್ಲ ಏನು ಕೇಳ್ತಾರೆ ಗೊತ್ತಾ? ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತಾರೆ. ಅರ್ಕೆ ಮಾಡ್ಕೊಂಡಿದ್ದೀವಿ. ಮೊನ್ನೆ ಯಾರೋ ಅರಪಳ್ಳಿ ಒಂದು ಅಮ್ಮ ಇಂಥ ಹುಡುಗಿ ಮಗು ಆತಂತೆ. ಅವ್ರ ತಾಯಿ ಮೆಸೇಜ್ ಮಾಡ್ಯಾಳ ನಮಗೆ, ನಮ್ಮ ಮಗು ಆಗಿದೆ, ಅರ್ಕೆ ಕೊಡ್ಬೇಕು ನಾವು, ನಿಮ್ಮ ಕಡೆ ಕಳಿಸ್ತೀರಾ ಇಲ್ಲ ಬಸ್ಸಿ ಹಾಕಿ ಕಳಿಸ್ತೀರ ಅಂತ. ಮಗು ಆಯಿತು. ಅದು ಯಾರೋ ತುಮಕೂರನೊಬ್ಬ ನಿಂಬೆಹಣ್ಣಾರ ಕೊಡಬೇಕು, ಶಿವಣ್ಣಂಗೆ ನಿಂಬೆಹಣ್ಣಾರ ಕೊಡಬೇಕು, ಈ ಕಡೆ ಯಾರೋ ಬಂದರೆ ಹೇಳ್ರಿ ಅಂತ. ನಿಮ್ಮ ಅರ್ಕೆ ಉಳಿಸ್ಬಿಟ್ಟು ನಾವು ಹೋಗ್ಬೇಕಾ? ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಸರಿಯಾಗಿ ಇಕ್ತಾವ ಬರ್ತೀರಿ ನೀವೇ. ಕರೆಕ್ಟಾ? ವಾರ ನಮ್ಮ ಮನೇಲಿ ಕಳಿಸಿದ್ದೆ. ಮತ್ತು ನಾನು ಮತ್ತೆ ಕ್ಲಿಯರ್ ಮಕ್ಕಳು ಯಾರಪ್ಪ? ಈ ವಾರ ಕೆಳಗೆ ಹೋಗಿ ಕೆಳಗೆ ಹೋಗಿ ಇದು ಇದಕ್ಕೆ ಮಕ್ಕಳು ನೋಡಿ ಯಾಕೆ ಹೊಳಿಪಡಲ್ಲ ಅಂತಾರೆ ಮಕ್ಕಳು